ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ಮಾಸ್ಟರ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು BA6 ಸೆಮಿಸ್ಟರ್ DSC 12 ಹಿಸ್ಟ್ರಿ ಈ ಒಂದು ವಿಷಯಕ್ಕೆ ಕೇಳುವಂತಹ ಇಂಪಾರ್ಟೆಂಟ್ 1 ಮಾರ್ಕರ್ಸ್ MCQ ಕ್ವಶನ್ಸ್ ವಿತ್ ಆನ್ಸರ್ಸ್, ಹಾಗೆ 10 ಮಾರ್ಕರ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್, ಹಾಗೆ 15 ಮಾರ್ಕರ್ಸಿನ ಪ್ರಶ್ನೆ ಮತ್ತು ಉತ್ತರಗಳನ್ನು ಸ್ವವಿವರವಾಗಿ ನೋಡೋಣ. ನಿಮಗೆ ಇದು 60 ಮಾರ್ಕರ್ಸಿನ ಒಂದು ಕ್ವಶನ್ ಪೇಪರ್ ಇರ್ತೈತಿ. ಸೊ ಈ ವಿಡಿಯೋನ ನೀವು ಕೊನೆಯವರೆಗೂ ಸ್ಕಿಪ್ ಮಾಡದೆ ಫುಲ್ ನೋಡಿದಲ್ಲಿ ನೀವು 60ಕ್ಕೆ 60 ಅಂಕಗಳನ್ನು ಪಡೆಯುತ್ತೀರಿ, ಅದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ 1 ಅಂಕದ ಪ್ರಶ್ನೆಗಳು ನೋಡೋಣ. ಸೊ ಇದು MCQ ಕ್ವಶನ್ ಐತಿ. ನಾ ಕ್ವಶನ್ಸ್ ವಿತ್ ಡೈರೆಕ್ಟ್ ಆನ್ಸರ್ಸ್ನ ಓದ್ತೀನಿ. ಸೊ ನೀವು ಇದನ್ನು ನೋಡಿ. ಕ್ವಶನ್ ನಂಬರ್ 1, ಭಾರತ ಸಂವಿಧಾನದ ಸಭೆ ಅಧ್ಯಕ್ಷರು ಯಾರು? ಇದಕ್ಕೆ ಉತ್ತರ ಬಾಬು ರಾಜೇಂದ್ರ ಪ್ರಸಾದ್. ಸೆಕೆಂಡ್ ಪ್ರಶ್ನೆ, ಭಾರತೀಯ ಸಂವಿಧಾನದ ಶಿಲ್ಪಿ ಯಾರು? ಇದರ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ 3, ಭಾರತೀಯ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಇದರ ಉತ್ತರ 1950. ಪ್ರಶ್ನೆ 4, ಕಾಶ್ಮೀರ ಸಮಸ್ಯೆಯನ್ನು UNOಗೆ ಯಾರು ತೆಗೆದುಕೊಂಡು ಹೋದರು? ಸೊ ಇದರ ಉತ್ತರ ಜವಾಹರ್ಲಾಲ್ ನೆಹರು. ಪ್ರಶ್ನೆ 5, ಭಾರತವು ಕಾಶ್ಮೀರ ಸಮಸ್ಯೆಯನ್ನು UNOಗೆ ಯಾವ ವರ್ಷದಲ್ಲಿ ತೆಗೆದುಕೊಂಡು ಹೋಯಿತು? ಸೊ ಇದರ ಉತ್ತರ 1948. ಪ್ರಶ್ನೆ 6, ಭಾರತವು ಪಂಚವಾರ್ಷಿಕ ಯೋಜನೆಯನ್ನು ಯಾವ ದೇಶದಿಂದ ಅಳವಡಿಸಿಕೊಂಡಿದೆ? ಉತ್ತರ ರಷ್ಯಾ. ಪ್ರಶ್ನೆ 7, LPG ಸುಧಾರಣೆಗಳು ಯಾವ ವರ್ಷದಲ್ಲಿ ಜಾರಿಗೆ ಬಂದವು? ಇದರ ಉತ್ತರ 1991. ಪ್ರಶ್ನೆ 8, ಭಾರತದ ಮೊದಲ ಭಾಷಾವಾರು ರಾಜ್ಯ ಯಾವುದು? ಸೊ ಇದಕ್ಕೆ ಉತ್ತರ ಆಂಧ್ರ ಪ್ರದೇಶ. ಪ್ರಶ್ನೆ 9, ರಾಜ್ಯ ಪುನರ್ರಚನೆ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಇದರ ಉತ್ತರ 1956. ಪ್ರಶ್ನೆ 10, ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಯಾರು? ಇದರ ಉತ್ತರ ಜವಾಹರ್ಲಾಲ್ ನೆಹರು. ಪ್ರಶ್ನೆ 11, ಪಂಚಶೀಲ ಒಪ್ಪಂದವನ್ನು ಯಾವ ದೇಶದೊಂದಿಗೆ ಮಾಡಲಾಯಿತು? ಇದರ ಉತ್ತರ ಚೀನಾ. ಪ್ರಶ್ನೆ 12, ದಲಿತ ಎಂಬ ಪದವನ್ನು ಮೊದಲಿಗೆ ಯಾರು ಬಳಸಿದರು? ಇದರ ಉತ್ತರ ಜ್ಯೋತಿಬಾ ಫುಲೆ. ಪ್ರಶ್ನೆ 13, ಅಸ್ಪೃಶ್ಯತೆಯನ್ನು ರದ್ದುಪಡಿಸಿದ ಸಂವಿಧಾನದ ವಿಧಿ ಯಾವುದು? ಇದರ ಉತ್ತರ 17. ಪ್ರಶ್ನೆ 14, ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು? MS ಸ್ವಾಮಿನಾಥನ್. ಪ್ರಶ್ನೆ 15, ಹಸಿರು ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇದು ಉತ್ತರ ಕೃಷಿ. ಪ್ರಶ್ನೆ 16, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಇದರ ಉತ್ತರ ಜವಾಹರ್ಲಾಲ್ ನೆಹರು. ಪ್ರಶ್ನೆ 17, ಭಾರತದ ರಾಷ್ಟ್ರಪತಿ ಸ್ಥಾನವನ್ನು ಮೊದಲಿಗೆ ಅಲಂಕರಿಸಿದವರು ಯಾರು? ಇದರ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಪ್ರಶ್ನೆ 18, ಭೂದಾನ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು? ಇದರ ಉತ್ತರ ವಿನೋಬಾ ಭಾವೆ. ಪ್ರಶ್ನೆ 19, ಹಸಿರು ಕ್ರಾಂತಿ ಮುಖ್ಯವಾಗಿ ಯಾವ ಬೆಳೆಗೆ ಸಂಬಂಧಿಸಿದೆ? ಸೊ ಇದರ ಉತ್ತರ ಗೋಧಿ. ಪ್ರಶ್ನೆ 20, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿದೆ? ಇದರ ಉತ್ತರ ಭಾಗ 3. ಇವಾಗ 10 ಅಂಕದ ಪ್ರಶ್ನೆಗಳು ಮತ್ತು ಅದರ ಉತ್ತರವನ್ನು ಸ್ವವಿವರವಾಗಿ ನೋಡೋಣ. ಪ್ರಶ್ನೆ 1, ಸಂವಿಧಾನದ ಸಭೆಯ ರಚನೆಯನ್ನು ವಿವರಿಸಿ. ಸೊ ಇದರ ಉತ್ತರ ನೋಡೋಣ. ಭಾರತದ ಸಂವಿಧಾನವನ್ನು ರಚಿಸಲು ಸಂವಿಧಾನ ಸಭೆಯನ್ನು ಸ್ಥಾಪಿಸಲಾಯಿತು. 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಯೋಜನೆಯ ಆಧಾರದ ಮೇಲೆ ಸಂವಿಧಾನದ ಸಭೆ ರಚನೆಯಾಯಿತು. ಈ ಸಭೆಯ ಮುಖ್ಯ ಉದ್ದೇಶ ಭಾರತದ ಸಂವಿಧಾನವನ್ನು ಸಿದ್ಧಪಡಿಸುವುದಾಗಿತ್ತು. ಸಂವಿಧಾನ ಸಭೆಯ ರಚನೆ ಒಂದನೇದೇನೈತಿ, ಸಂವಿಧಾನ ಸಭೆಯಲ್ಲಿ ಒಟ್ಟು 389 ಸದಸ್ಯರು ಇದ್ದರು. ಬ್ರಿಟಿಷ್ ಭಾರತದ ಪ್ರಾಂತ್ಯಗಳಿಂದ 292 ಸದಸ್ಯರು, ಸಂಸ್ಥಾನಗಳಿಂದ 93 ಸದಸ್ಯರು, ಮುಖ್ಯ ಆಯುಕ್ತರ ಪ್ರದೇಶಗಳಿಂದ 4 ಸದಸ್ಯರು. ಸದಸ್ಯರನ್ನು ನೇರವಾಗಿ ಜನರಿಂದ ಆಯ್ಕೆ ಮಾಡಲಾಗಲಿಲ್ಲ. ಪ್ರಾಂತ್ಯಗಳ ವಿಧಾನಸಭೆಯ ಸದಸ್ಯರು ಅವರನ್ನು ಆಯ್ಕೆ ಮಾಡಿದರು. ಪಾಯಿಂಟ್ 3, ವಿವಿಧ ಸಮುದಾಯಗಳಿಗೆ ಪ್ರತಿನಿಧಿತ್ವ ನೀಡಲಾಗಿತ್ತು. ಸಾಮಾನ್ಯ ವರ್ಗ, ಮುಸ್ಲಿಂ ವರ್ಗ, ಸಿಖ್ ವರ್ಗ. ಪಾಯಿಂಟ್ 4, ಸಂವಿಧಾನದ ಸಭೆಯ ಮೊದಲ ಸಭೆ 1946 ಡಿಸೆಂಬರ್ 9ರಂದು ನಡೆಯಿತು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಭೆಯ ಅಧ್ಯಕ್ಷರಾಗಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದು ಸಂವಿಧಾನದ ಮುಖ್ಯ ಶಿಲ್ಪಿಯಾಗಿದ್ದರು. ಭಾರತ ವಿಭಜನೆ ನಂತರ ಸದಸ್ಯರ ಸಂಖ್ಯೆ 299ಕ್ಕೆ ಕಡಿಮೆಯಾಯಿತು. ಸೊ ಸಂವಿಧಾನದ ಸಭೆಯ ಕಾರ್ಯಗಳು ನೋಡೋದಾದರೆ, ಒಂದನೇದು ಭಾರತೀಯ ಸಂವಿಧಾನವನ್ನು ರಚಿಸುವುದು, ಎರಡನೇದು ಮೂಲಭೂತ ಹಕ್ಕುಗಳನ್ನು ನಿರ್ಧರಿಸುವುದು, ಮೂರನೇದು ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರ ಹಂಚಿಕೆ, ನಾಲ್ಕನೇದು ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ವ್ಯವಸ್ಥೆ ಸ್ಥಾಪನೆ. ಸೊ ಸಮಾರೋಪ ನೋಡೋದಾದರೆ, ಸಂವಿಧಾನ ಸಭೆಯು ಭಾರತದ ಭವಿಷ್ಯಕ್ಕೆ ಬಲವಾದ ಅಡಿಪಾಯವನ್ನು ಹಾಕಿತು. ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಸೇರಿ ಪ್ರಜಾಪ್ರಭುತ್ವ, ಧರ್ಮ ನಿರಪೇಕ್ಷತೆ ಮತ್ತು ಸಮಾನತೆಯ ತತ್ವಗಳ ಆಧಾರದ ಮೇಲೆ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ರಚಿಸಿದರು. ಇವಾಗ ಪ್ರಶ್ನೆ 2 ನೋಡೋಣ. ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರವನ್ನು ಚರ್ಚಿಸಿ ಕೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಮುಖ್ಯ ಶಿಲ್ಪಿಯಾಗಿದ್ದರು.
ಅವರು ಸಮಾಜ ಸುಧಾರಕ, ಕಾನೂನು ತಜ್ಞ, ಆರ್ಥಿಕ ತಜ್ಞ ಮತ್ತು ರಾಜಕಾರಣಿಯಾಗಿದ್ದರು. ಭಾರತೀಯ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಸ್ಥಾಪಿಸಲು ಅವರು ಮಹತ್ವದ ಕೊಡುಗೆ ನೀಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಮುಖ ಪಾತ್ರಗಳು ನೋಡೋದಾದರೆ, ಒಂದನೇದೇನೈತಿ, ಕರಡು ಸಮಿತಿಯ ಅಧ್ಯಕ್ಷರು. ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅವರು ಸಂವಿಧಾನದ ಕರಡು ಸಿದ್ಧಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಎರಡನೇದೇನೈತಿ, ಮೂಲಭೂತ ಹಕ್ಕುಗಳ ರಕ್ಷಣೆ. ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳನ್ನು ನೀಡಲು ಅವರು ಒತ್ತಾಯಿಸಿದರು. ಅಸ್ಪೃಶ್ಯತೆ ನಿವಾರಣೆ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚಿನ ಮಹತ್ವ ನೀಡಿದರು. ಪಾಯಿಂಟ್ 3, ಸಮಾನತೆಯ ತತ್ವ. ಜಾತಿ ಭೇದಭಾವ ವಿರೋಧಿಸಿ ಸಮಾನತೆ, ಸ್ವಾತಂತ್ರ್ಯ ಮತ್ತು ಬಾಂಧವ್ಯದ ತತ್ವಗಳನ್ನು ಇವರು ಪ್ರೋತ್ಸಾಹಿಸಿದರು. ನೆಕ್ಸ್ಟ್ 4ನೇದು, ದಲಿತರ ಹಕ್ಕುಗಳ ರಕ್ಷಕ. ದಲಿತರು ಮತ್ತು ಹಿಂದುಳಿದ ವರ್ಗಗಳ ಜೀವನ ಪೂರ್ತಿ ಹೋರಾಟ ನಡೆಸಿದರು. ಅನ್ಎಂಪ್ಲಾಯ್ಮೆಂಟ್ಗಾಗಿ ಜೀವನ ಪೂರ್ತಿ ನಡೆಸಿದರು. 5ನೇದೇನು ಪಾಯಿಂಟ್ ಏನೈತಿ, ಮಹಿಳಾ ಹಕ್ಕುಗಳಿಗೆ ಬೆಂಬಲ. ಮಹಿಳೆಯರ ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು ಮತ್ತು ಸಮಾನ ಹಕ್ಕುಗಳಿಗೆ ಇವರು ಬೆಂಬಲ ನೀಡಿದರು. 6ನೇದೇನೈತಿ, ಪ್ರಜಾಪ್ರಭುತ್ವದ ಬೆಂಬಲಿಗರು. ಅವರು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಾತ್ಮಕ ಆಡಳಿತವನ್ನು ಬಲಪಡಿಸಿದರು. ಸಮಾರೋಪ ನೋಡೋದಾದರೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಅವರು ಸಾಮಾಜಿಕ ಸಮಾನತೆ, ನ್ಯಾಯ ಮತ್ತು ಮಾನವ ಹಕ್ಕುಗಳ ಪರ ಹೋರಾಡಿದ ಮಹಾನ್ ನಾಯಕರು. ಆದ್ದರಿಂದ ಅವರನ್ನು ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗುತ್ತದೆ. ಇವಾಗ ಪ್ರಶ್ನೆ 3, 1948ರ ಭಾರತ-ಪಾಕಿಸ್ತಾನ ಯುದ್ಧವನ್ನು ವಿವರಿಸಿ ಕೇಳಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ದೇಶಗಳು 1947ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಕಾಶ್ಮೀರ ಸಮಸ್ಯೆಯ ಕಾರಣದಿಂದಾಗಿ 1948ರಲ್ಲಿ ಮೊದಲ ಯುದ್ಧ ನಡೆಯಿತು. ಈ ಯುದ್ಧವನ್ನು ಭಾರತ-ಪಾಕಿಸ್ತಾನ ಮೊದಲ ಯುದ್ಧ ಕರೆಯಲಾಯಿತು. ಯುದ್ಧದ ಕಾರಣಗಳು ನೋಡೋದಾದರೆ, ಒಂದನೇದೇನೈತಿ ಪಾಯಿಂಟ್, ಕಾಶ್ಮೀರ ಸಮಸ್ಯೆ. ಜಮ್ಮು ಮತ್ತು ಕಾಶ್ಮೀರ ಸಂಸ್ಥಾನದ ರಾಜ ಹರಿಸಿಂಗ್ ಅವರು ಆರಂಭದಲ್ಲಿ ಸ್ವತಂತ್ರವಾಗಿರಲು ಬಯಸಿದರು. ಎರಡನೇದೈತಿ, ಪಾಕಿಸ್ತಾನದ ದಾಳಿ. 1947ರಲ್ಲಿ ಪಾಕಿಸ್ತಾನ ಬೆಂಬಲಿತ ಕಬಾಯಿಲಿಗಳು ಕಾಶ್ಮೀರದ ಮೇಲೆ ದಾಳಿ ನಡೆಸಿದರು. ಮೂರನೇದೈತಿ, ಭಾರತಕ್ಕೆ ಸೇರ್ಪಡೆ. ದಾಳಿಯಿಂದ ರಕ್ಷಣೆ ಪಡೆಯಲು ಹರಿಸಿಂಗ್ ಅವರು ಕಾಶ್ಮೀರವನ್ನು ಭಾರತಕ್ಕೆ ವಿಲೀನಗೊಳಿಸಿದರು. ನಾಲ್ಕನೇದೈತಿ, ಭಾರತ ಸೇನಾ ಕ್ರಮ. ವಿಲೀನದ ನಂತರ ಭಾರತ ತನ್ನ ಸೇನೆಯನ್ನು ಕಾಶ್ಮೀರಕ್ಕೆ ಕಳುಹಿಸಿತು. ಯುದ್ಧದ ಪರಿಣಾಮಗಳು ನೋಡಿದರೆ, ಒಂದನೇದು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಪ್ರಾರಂಭವಾಯಿತು. ನೆಕ್ಸ್ಟ್, ಸಾವಿರಾರು ಜನರು ಇಲ್ಲಿ ಪ್ರಾಣವನ್ನು ಕಳೆದುಕೊಂಡರು. ಭಾರತವು ಕಾಶ್ಮೀರದ ಬಹುಭಾಗವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು. ಸಮಸ್ಯೆಯನ್ನು ಭಾರತವು ಯುಎನ್ಒಗೆ ಕೊಂಡೊಯ್ಯಿತು. 1949ರಲ್ಲಿ ಯುದ್ಧ ವಿರಾಮ ಘೋಷಿಸಲಾಯಿತು. ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ನಿಯಂತ್ರಣದಲ್ಲಿ ಉಳಿಯಿತು. ಸಮಾರೋಪ ನೋಡೋದಾದರೆ, 1948ರ ಭಾರತ-ಪಾಕಿಸ್ತಾನ ಯುದ್ಧವು ಕಾಶ್ಮೀರ ಸಮಸ್ಯೆಯಿಂದ ಉಂಟಾಯಿತು. ಈ ಯುದ್ಧವು ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಬಂಧಗಳನ್ನು ದುರ್ಬಲಗೊಳಿಸಿತು. ಇಂದಿಗೂ ಕಾಶ್ಮೀರ ಸಮಸ್ಯೆ ಎರಡು ರಾಷ್ಟ್ರಗಳ ನಡುವೆ ಪ್ರಮುಖ ಒಂದು ವಿವಾದವಾಗಿ ಹೊಮ್ಮಿದೆ. ನೆಕ್ಸ್ಟ್ ಏನೈತಿ ಕ್ವಶನ್ 4ನೇದು, ಕಾಶ್ಮೀರ ಸಮಸ್ಯೆಯನ್ನು ಚರ್ಚಿಸಿ. ಕಾಶ್ಮೀರ ಸಮಸ್ಯೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಸಮಸ್ಯೆಯಾಗಿದೆ. 1947ರಲ್ಲಿ ಭಾರತದ ವಿಭಜನೆಯ ನಂತರ ಈ ಸಮಸ್ಯೆ ಪ್ರಾರಂಭವಾಯಿತು. ಜಮ್ಮು ಮತ್ತು ಕಾಶ್ಮೀರವು ಒಂದು ಸಂಸ್ಥಾನವಾಗಿದ್ದು ಅದರ ಆಡಳಿತಗಾರ ಮಹಾರಾಜ ಹರಿಸಿಂಗ್ ಆಗಿದ್ದರು. ಕಾಶ್ಮೀರದ ಸಮಸ್ಯೆಗಳು ನೋಡೋದಾದರೆ, ಒಂದನೇದು, ಭಾರತದ ವಿಭಜನೆ. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಸಂಸ್ಥಾನಗಳಿಗೆ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರುವ ಆಯ್ಕೆಯನ್ನು ನೀಡಲಾಯಿತು. ಎರಡನೇದು, ಹರಿಸಿಂಗರವರ ನಿರ್ಧಾರ. ಕಾಶ್ಮೀರದ ರಾಜ ಹರಿಸಿಂಗ್ ಅವರು ಆರಂಭದಲ್ಲಿ ಸ್ವತಂತ್ರವಾಗಿರಲು ಬಯಸಿದರು. ಮೂರನೇದು, ಪಾಕಿಸ್ತಾನದ ದಾಳಿ. 1947ರಲ್ಲಿ ಪಾಕಿಸ್ತಾನ ಬೆಂಬಲಿತ ಕಬಾಯಿಲಿಗಳು ಕಾಶ್ಮೀರದ ಮೇಲೆ ದಾಳಿ ನಡೆಸಿದರು. ಭಾರತಕ್ಕೆ ವಿಲೀನ. ದಾಳಿಯಿಂದ ರಕ್ಷಣೆ ಪಡೆಯಲು ಹರಿಸಿಂಗ್ ಅವರು ಇನ್ಸ್ಟ್ರುಮೆಂಟ್ ಆಫ್ ಎಕ್ಸೆಷನ್ಗೆ ಸಹಿ ಮಾಡಿದರು. ಕಾಶ್ಮೀರವನ್ನು ಭಾರತಕ್ಕೆ ವಿಲೀನಗೊಳಿಸಿದರು. ಯುಎನ್ಒಗೆ ವಿಷಯ ಸಾಗಿಸುವುದು. ಭಾರತ ಈ ಸಮಸ್ಯೆಯನ್ನು ಯುಎನ್ಗೆ ಕೊಂಡೊಯ್ಯಿತು. ಇದರ ಪರಿಣಾಮಗಳು ನೋಡೋದಾದರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧಗಳು ನಡೆದವು. ಕಾಶ್ಮೀರ ಒಂದು ಭಾಗ ಪಾಕಿಸ್ತಾನದ ನಿಯಂತ್ರಣದಲ್ಲಿದೆ. ಗಡಿ ಪ್ರದೇಶದಲ್ಲಿ ನಿರಂತರ ಉದ್ವಿಗ್ನತೆ ಉಂಟಾಯಿತು. ಸಾವಿರಾರು ಜನರು ಇಲ್ಲಿ ಪ್ರಾಣ ಕಳೆದುಕೊಂಡರು. ದಕ್ಷಿಣ ಏಷ್ಯಾದ ಕ್ರಾಂತಿಗೆ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆಯಾಯಿತು. ಇದರ ಪರಿಹಾರದ ಕ್ರಮಗಳು ನೋಡೋದಾದರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ, ಗಡಿಯಲ್ಲಿ ಶಾಂತಿ ಕಾಪಾಡುವುದು, ಭಯೋತ್ಪಾದನೆಯನ್ನು ನಿಯಂತ್ರಿಸುವುದು, ಜನರ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡುವುದು. ಇಲ್ಲಿ ಸಮಾರೋಪ ನೋಡೋದಾದರೆ, ಕಾಶ್ಮೀರ ಸಮಸ್ಯೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ದೀರ್ಘಕಾಲೀನ ವಿವಾದವಾಗಿದೆ. ಈ ಸಮಸ್ಯೆಯು ಶಾಂತಿಯುತ ಪರಿಹಾರವು ದಕ್ಷಿಣ ಏಷ್ಯಾದ ಸ್ಥಿರತೆ ಮತ್ತು ಅಭಿವೃದ್ಧಿಗೆ ಅಗತ್ಯವಾಗಿದೆ. ಪ್ರಶ್ನೆ 5, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ವಿವರಿಸಿ. ಇದರ ಉತ್ತರ ನೋಡೋಣ. ಭಾರತದ ಆರ್ಥಿಕ ಅಭಿವೃದ್ಧಿಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಲಾಯಿತು. 1951ರಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಆರಂಭಿಸಲಾಯಿತು. ಈ ಯೋಜನೆಗಳನ್ನು ಯೋಜನಾ ಆಯೋಗದ ಮೂಲಕ ರೂಪಿಸಲಾಯಿತು. ಪಂಚವಾರ್ಷಿಕ ಯೋಜನೆಗಳ ಮುಖ್ಯ ಉದ್ದೇಶಗಳು ಏನೈತಿ? ಒಂದನೇದು, ಆರ್ಥಿಕ ಅಭಿವೃದ್ಧಿ. ದೇಶದ ಆರ್ಥಿಕ ಪ್ರಗತಿಯನ್ನು ವೇಗಗೊಳಿಸುವುದು ಪಂಚವಾರ್ಷಿಕ ಯೋಜನೆಗಳ ಪ್ರಮುಖ ಉದ್ದೇಶವಾಗಿತ್ತು. ಎರಡನೇದೇನೈತಿ? ಕೃಷಿ ಅಭಿವೃದ್ಧಿ. ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ರೈತರ ಜೀವನ ಮಟ್ಟವನ್ನು ಸುಧಾರಿಸಲು ಇದರ ಮುಖ್ಯ ಗುರಿಯಾಗಿತ್ತು.
ಮೂರನೇತಿ ಕೈಗಾರಿಕಾ ಅಭಿವೃದ್ಧಿ, ದೊಡ್ಡ ಮತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಇದು ಉತ್ತೇಜನ ನೀಡುವುದಾಗಿತ್ತು. ನೆಕ್ಸ್ಟ್ ಏನೈತಿ ಉದ್ಯೋಗ ಸೃಷ್ಟಿ, ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡಲು ಉದ್ಯೋಗಾವಕಾಶಗಳನ್ನು ಇದು ಹೆಚ್ಚಿಸಲು ಸಹಾಯ ಮಾಡಿತು. ಬಡತನ ನಿರ್ಮೂಲನೆ, ಬಡತನವನ್ನು ಕಡಿಮೆ ಮಾಡಿ ಜನರ ಜೀವನ ಮಟ್ಟವನ್ನು ಇದು ಸುಧಾರಿಸಲು ಅನುಕೂಲ ಮಾಡಿಕೊಟ್ಟಿತು. ಆರನೇದೇನೈತಿ ಸ್ವಾವಲಂಬನೆ, ವಿದೇಶಿ ಅವಲಂಬನೆ ಕಡಿಮೆ ಮಾಡಿ ದೇಶೀಯ ಅವಲಂಬನೆಯನ್ನು ಇಲ್ಲಿ ಬಯಸುವುದಾಗಿತ್ತು. ಏಳನೇದೇನೈತಿ ಸಾಮಾಜಿಕ ನ್ಯಾಯ, ಸಮಾಜದ ಎಲ್ಲ ವರ್ಗಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುವುದಾಗಿತ್ತು. ಎಂಟನೇದೇನೈತಿ ಮೂಲಸೌಕರ್ಯದ ಅಭಿವೃದ್ಧಿ, ರಸ್ತೆ, ವಿದ್ಯುತ್, ನೀರು, ಸಾರಿಗೆ ಮತ್ತು ಸಂವಹನದ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುವುದು. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ನೋಡೋದಾದರೆ ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಕಂಡು ಬಂದಿತು. ಹಸಿರು ಕ್ರಾಂತಿ ಯಶಸ್ವಿಯಾಯಿತು. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಯಿತು. ಸಮಾರೋಪ ನೋಡೋದಾದರೆ ಪಂಚವಾರ್ಷಿಕ ಯೋಜನೆಗಳು ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದೆ. ದೇಶದ ಪ್ರಗತಿಗೆ ಇವು ಬಲವಾದ ಅಡಿಪಾಯವನ್ನು ನಿರ್ಮಿಸಿದೆ. ಪ್ರಶ್ನೆ 6, LPG ಸುಧಾರಣೆಗಳ ಬಗ್ಗೆ ಟಿಪ್ಪಣಿ ಮಾಡಿರಿ. LPG ಸುಧಾರಣೆಗಳು 1991ರಲ್ಲಿ ಭಾರತದಲ್ಲಿ ಜಾರಿಗೆ ಬಂದ ಆರ್ಥಿಕ ಸುಧಾರಣೆಗಳಾಗಿವೆ. LPG ಎಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಆರ್ಥಿಕ ಸಂಕಷ್ಟದಿಂದ ಹೊರಬರಲು ಭಾರತ ಸರ್ಕಾರ ಈ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. LPG ಅರ್ಥ ಎಂದರೆ ಲೈಬರಲೈಸೇಷನ್, ಉದಾರೀಕರಣ, ಸರ್ಕಾರದ ನಿಯಂತ್ರಣವನ್ನು ಕಡಿಮೆ ಮಾಡಿ ಖಾಸಗಿ ಕ್ಷೇತ್ರಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ನೀಡೋದು. ಪ್ರೈವೇಟೈಸೇಷನ್, ಖಾಸಗೀಕರಣ, ಸರ್ಕಾರಿ ಸಂಖ್ಯೆಗಳನ್ನು ಖಾಸಗಿ ವಲಯಕ್ಕೆ ಹಸ್ತಾಂತರಿಸುವುದು ಅಥವಾ ಖಾಸಗಿ ಹೂಡಿಕೆಗೆ ಅವಕಾಶ ನೀಡುವುದು. ಗ್ಲೋಬಲೈಸೇಷನ್, ಜಾಗತೀಕರಣ, ಭಾರತದ ಆರ್ಥಿಕತೆಯನ್ನು ವಿಶ್ವದ ಆರ್ಥಿಕತೆಯೊಂದಿಗೆ ಸಂಪರ್ಕಿಸುವುದು. LPG ಸುಧಾರಣೆಗಳ ಉದ್ದೇಶಗಳು: ಒಂದನೇದೇನೈತಿ ಆರ್ಥಿಕ ಸಂಕಷ್ಟ ನಿರ್ವಹಣೆ, ಎರಡನೇದೇನೈತಿ ವಿದೇಶಿ ಹೂಡಿಕೆ ಆಕರ್ಷಣೆ, ಮೂರನೇದೇನೈತಿ ಕೈಗಾರಿಕಾ ಅಭಿವೃದ್ಧಿ, ನಾಲ್ಕನೇದು ಉದ್ಯೋಗಾವಕಾಶಗಳ ಹೆಚ್ಚಳ, ಐದನೇದು ಆರ್ಥಿಕ ಬೆಳವಣಿಗೆ ಉತ್ತೇಜನ ನೀಡುವುದು. LPG ಸುಧಾರಣೆಗಳ ಪರಿಣಾಮಗಳು: ಸಕಾರಾತ್ಮಕ ಪರಿಣಾಮಗಳು ನೋಡೋದಾದರೆ ವಿದೇಶಿ ಹೂಡಿಕೆ ಹೆಚ್ಚಾಯಿತು, ಕೈಗಾರಿಕೆ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯಾಯಿತು, ಉದ್ಯೋಗಾವಕಾಶಗಳು ಹೆಚ್ಚಾದವು, ಭಾರತ ಆರ್ಥಿಕ ಬೆಳವಣಿಗೆ ವೇಗವಾಯಿತು. ಅದೇ ನಕಾರಾತ್ಮಕ ಪರಿಣಾಮಗಳು ನೋಡೋದಾದರೆ ಸಣ್ಣ ಕೈಗಾರಿಕೆಗಳಿಗೆ ಸ್ಪರ್ಧೆ ಹೆಚ್ಚಾಯಿತು, ಆರ್ಥಿಕ ಅಸಮಾನತೆ ಹೆಚ್ಚಾಯಿತು, ಕೃಷಿ ಕ್ಷೇತ್ರಕ್ಕೆ ಕೆಲವು ಸಮಸ್ಯೆಗಳು ಎದುರಾದವು. ಸಮಾರೋಪ ನೋಡೋದಾದರೆ LPG ಸುಧಾರಣೆಗಳು ಭಾರತದ ಆರ್ಥಿಕತೆಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತಂದವು. ಇವು ಭಾರತವನ್ನು ಜಾಗತಿಕ ಆರ್ಥಿಕತೆಯೊಂದಿಗೆ ಸಂಪರ್ಕಿಸಿ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡಿತು. ಇವಾಗ ಪ್ರಶ್ನೆ 7, ಭಾಷಾವಾರು ರಾಜ್ಯಗಳ ರಚನೆಯನ್ನು ವಿವರಿಸಿ ಕೇಳಿದ್ದಾರೆ. ಭಾರತವು ವಿವಿಧ ಭಾಷೆಗಳು ಮತ್ತು ಸಂಸ್ಕೃತಿಗಳ ದೇಶವಾಗಿದೆ. ಸ್ವಾತಂತ್ರ್ಯ ನಂತರ ಜನರು ತಮ್ಮ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸುವಂತೆ ಬೇಡಿಕೆ ಇಟ್ಟರು. ಇದರಿಂದ ಭಾರತದಲ್ಲಿ ಭಾಷಾವಾರು ರಾಜ್ಯಗಳ ರಚನೆ ಪ್ರಾರಂಭವಾಯಿತು. ಭಾಷಾವಾರು ರಾಜ್ಯಗಳ ರಚನೆಯ ಹಿನ್ನೆಲೆ ನೋಡೋದಾದರೆ ಸ್ವಾತಂತ್ರ್ಯಕ್ಕೂ ಮೊದಲು ರಾಜ್ಯಗಳ ಗಡಿಗಳು ಆಡಳಿತದ ಆಧಾರದ ಮೇಲೆ ಇವೆ. ಜನರು ತಮ್ಮ ಭಾಷೆ ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ರಾಜ್ಯಗಳನ್ನು ರಚಿಸಬೇಕೆಂದು ಒತ್ತಾಯಿಸಿದರು. ತೆಲುಗು ಭಾಷಿಕರ ಬೇಡಿಕೆಯಿಂದ ಆಂಧ್ರ ರಚನೆಯಾಯಿತು. ಮೊದಲ ಭಾಷಾವಾರು ರಾಜ್ಯ ನೋಡೋದಾದರೆ 1953ರಲ್ಲಿ ಆಂಧ್ರ ಪ್ರದೇಶ ಭಾರತದಲ್ಲಿನ ಮೊದಲ ಭಾಷಾವಾರು ರಾಜ್ಯವಾಯಿತು. ಪೊಟ್ಟಿ ಶ್ರೀರಾಮುಲು ಅವರ ಉಪವಾಸ ಸತ್ಯಾಗ್ರಹದ ಪರಿಣಾಮವಾಗಿ ಈ ರಾಜ್ಯ ರಚಿಸಲಾಯಿತು. ರಾಜ್ಯ ಪುನರ್ರಚನಾ ಆಯೋಗ 1953ರಲ್ಲಿ ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಪುನರ್ರಚನಾ ಆಯೋಗವನ್ನು ನೇಮಿಸಲಾಯಿತು. ಇದರ ಆಯೋಗದ ಸದಸ್ಯರು ಯಾರ್ಯಾರಪ್ಪ ಅಂದ್ರೆ ಫಜಲ್ ಅಲಿ, KM ಪನ್ನಿಕರ್, HN ಕುಂಜರು. ರಾಜ್ಯ ಪುನರ್ರಚನಾ ಕಾಯ್ದೆ 1956. ಈ ಆಯೋಗದ ಶಿಫಾರಸಿನ ಮೇರೆಗೆ 1956ರಲ್ಲಿ ರಾಜ್ಯ ಪುನರ್ರಚನೆ ಕಾಯ್ದೆ ಜಾರಿಗೆ ಬಂತು. ಈ ಕಾಯ್ದೆ ಮೂಲಕ ರಾಜ್ಯಗಳು ಭಾಷೆಯ ಆಧಾರದ ಮೇಲೆ ಮರುರಚಿಸಲಾಯಿತು. ಭಾಷಾವಾರು ರಾಜ್ಯಗಳ ಮಹತ್ವ ನೋಡೋದಾದರೆ ಭಾಷೆ ಮತ್ತು ಸಂಸ್ಕೃತಿಯ ರಚನೆ, ಆಡಳಿತ ಸುಲಭತೆ, ಜನರನ್ನು ಏಕತೆ ಮತ್ತು ಆತ್ಮೀಯತೆ ಮೂಡಿಸುವುದು, ಪ್ರಾದೇಶಿಕ ಅಭಿವೃದ್ಧಿಗೆ ಇದು ಸಹಾಯ ಮಾಡಿತು. ಸಮಾರೋಪ ನೋಡೋದಾದರೆ ಭಾಷಾವಾರು ರಾಜ್ಯಗಳ ರಚನೆಯಿಂದ ಭಾರತದ ಏಕತೆ ಮತ್ತು ಆಡಳಿತ ವ್ಯವಸ್ಥೆ ಬಲವಾಯಿತು. ಜನರ ಭಾಷೆ ಮತ್ತು ಸಂಸ್ಕೃತಿಗೆ ಗೌರವ ನೀಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸಲಾಯಿತು. ಪ್ರಶ್ನೆ 8, ರಾಜ್ಯ ಪುನರ್ರಚನಾ ಆಯೋಗವನ್ನು ಚರ್ಚಿಸಿ. ಇದರ ಉತ್ತರ ನೋಡೋಣ. ಭಾರತದಲ್ಲಿ ಭಾಷಾವಾರು ರಾಜ್ಯಗಳ ರಚನೆಗಾಗಿ ರಾಜ್ಯ ಪುನರ್ರಚನಾ ಆಯೋಗವನ್ನು ನೇಮಿಸಲಾಯಿತು. ಸ್ವಾತಂತ್ರ್ಯ ನಂತರ ಜನರು ತಮ್ಮ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಬೇಕೆಂಬ ಬೇಡಿಕೆ ಇಟ್ಟರು. ಈ ಬೇಡಿಕೆಯನ್ನು ಪರಿಶೀಲಿಸಲು ಭಾರತ ಸರ್ಕಾರ 1953ರಲ್ಲಿ ಆಯೋಗವನ್ನು ರಚಿಸಿತು. ಈ ರಾಜ್ಯ ಪುನರ್ರಚನಾ ಆಯೋಗದ ರಚನೆ 1953ರಲ್ಲಿ ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ಈ ಆಯೋಗವನ್ನು ರಚಿಸಲಾಯಿತು. ಇದರ ಆಯೋಗದ ಸದಸ್ಯರು ನೋಡೋದಾದರೆ ಫಜಲ್ ಅಲಿ ಅಧ್ಯಕ್ಷರಾಗಿದ್ದರು, KM ಪನ್ನಿಕರ್, HM ಕುಂಜರು ಇಲ್ಲಿ ಸದಸ್ಯರಾಗಿದ್ದರು. ಆಯೋಗದ ಉದ್ದೇಶಗಳು ನೋಡೋದಾದರೆ ಭಾಷಾವಾರು ರಾಜ್ಯಗಳ ಬೇಡಿಕೆಯನ್ನು ಪರಿಶೀಲಿಸುವುದು, ಆಡಳಿತ ಸುಲಭವಾಗುವಂತೆ ರಾಜ್ಯಗಳ ಮರುರಚನೆ ಮಾಡುವುದು, ರಾಷ್ಟ್ರೀಯ ಏಕತೆಯನ್ನು ಕಾಪಾಡುವುದು, ಭಾಷೆ ಮತ್ತು ಸಂಸ್ಕೃತಿಗೆ ಗೌರವಿಸಿ ನೀಡುವುದಾಗಿದೆ. ಈ ಆಯೋಗದ ಶಿಫಾರಸುಗಳು ನೋಡೋದಾದರೆ ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ಮರುರಚಿಸಬೇಕೆಂದು ಇವರು ಶಿಫಾರಸು ಮಾಡಿತ್ತು.
ಆಡಳಿತ ಸುಲಭತೆ ಮತ್ತು ಜನರ ಹಿತಾಸಕ್ತಿಯನ್ನು ಗಮನದಲ್ಲಿಡಬೇಕೆಂದು ಎಂದಿತು. ಪ್ರಾದೇಶಿಕ ಅಸಮತೋಲನದ ಕಡಿಮೆ ಮಾಡಿ ಸಲಹೆ ನೀಡಬೇಕೆಂದು ಇದು ಹೇಳಿತು. ರಾಜ್ಯ ಪುನರ್ರಚನಾ ಕಾಯ್ದೆ 1956 ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ 1956ರಲ್ಲಿ ರಾಜ್ಯ ಪುನರ್ರಚನೆ ಕಾಯ್ದೆಗೆ ಜಾರಿ ಬಂತು. ಇದರ ಮೂಲಕ ಭಾರತದ ಹಲವಾರು ರಾಜ್ಯಗಳನ್ನು ಭಾಷೆಯ ಆಧಾರದ ಮೇಲೆ ಮರುರಚಿಸಲಾಯಿತು. ರಾಜ್ಯ ಪುನರ್ರಚನಾ ಆಯೋಗದ ಮಹತ್ವ: ಭಾಷೆ ಮತ್ತು ಸಂಸ್ಕೃತಿಗೆ ಮಾನ್ಯತೆ ದೊರೆಯಿತು, ಆಡಳಿತ ವ್ಯವಸ್ಥೆ ಸುಲಭವಾಯಿತು, ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ದೊರೆಯಿತು, ಭಾರತದ ಏಕತೆ ಬಲವಾಯಿತು. ಇವಾಗ ಪ್ರಶ್ನೆ 9 ನೋಡೋಣ. ಭಾರತದ ವಿದೇಶಾಂಗ ನೀತಿಯ ತತ್ವಗಳನ್ನು ವಿವರಿಸಿ. ಭಾರತದ ವಿದೇಶಾಂಗ ನೀತಿ ಎಂದರೆ ಇತರ ರಾಷ್ಟ್ರಗಳೊಂದಿಗೆ ಭಾರತ ಹೊಂದಿರುವ ಸಂಬಂಧಗಳು ಮತ್ತು ನೀತಿಗಳು. ಸ್ವಾತಂತ್ರ್ಯ ನಂತರ ಜವಾಹರಲಾಲ್ ನೆಹರು ಅವರ ನೇತೃತ್ವದಲ್ಲಿ ಭಾರತ ವಿದೇಶಾಂಗ ನೀತಿಯನ್ನು ರೂಪಿಸಲಾಯಿತು. ಭಾರತದ ವಿದೇಶಾಂಗ ನೀತಿ ಶಾಂತಿ, ಸ್ನೇಹ ಮತ್ತು ಸಹಕಾರದ ತತ್ವಗಳ ಮೇಲೆ ಆಧಾರಿತವಾಗಿದೆ. ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ತತ್ವಗಳು ಏನೈತಿ? ಅಸಂಘಟಿತ ನೀತಿ. ಭಾರತವು ಶೀತ ಯುದ್ಧದ ಸಮಯದಲ್ಲಿ ಯಾವುದೇ ಶಕ್ತಿಶಾಲಿ ಗುಂಪಿಗೆ ಸೇರುವುದಿಲ್ಲ ಎಂಬ ನೀತಿಯನ್ನು ಇದು ಅನುಸರಿಸಿತು. ಪಂಚಶೀಲ ತತ್ವಗಳು. ಭಾರತ ಮತ್ತು ಚೀನಾ ನಡುವೆ ಪಂಚಶೀಲ ಒಪ್ಪಂದ ಮಾಡಲಾಯಿತು. ಇದರ ಮುಖ್ಯ ತತ್ವಗಳು ಏನಂತೆ? ಪರಸ್ಪರ ಗೌರವ, ಆಕ್ರಮಣ ಮಾಡದಿರುವುದು, ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು, ಸಮಾನತೆ ಮತ್ತು ಸಹಕಾರ, ಶಾಂತಿಯುತ ಸಹಬಾಳ್ವೆ. ಮೂರನೇನೈತಿ? ವಿಶ್ವಶಾಂತಿಯ ಪ್ರೋತ್ಸಾಹ. ಭಾರತವು ವಿಶ್ವಶಾಂತಿ ಮತ್ತು ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸುತ್ತದೆ. ವಸಾಹತುಶಾಹಿ ವಿರೋಧ. ಭಾರತವು ವಸಾಹತುಶಾಹಿ ಮತ್ತು ಜಾತಿ ಭೇದವನ್ನು ವಿರೋಧಿಸಿತು. ಐದನೇದೇನೈತಿ? ರಾಷ್ಟ್ರಗಳೊಂದಿಗೆ ಸ್ನೇಹ ಸಂಬಂಧ. ಎಲ್ಲ ರಾಷ್ಟ್ರಗಳೊಂದಿಗೆ ಸ್ನೇಹಪೂರ್ಣ ಸಂಬಂಧಗಳನ್ನು ಬೆಳೆಸುವ ನೀತಿಯನ್ನು ಭಾರತ ಅನುಸರಿಸಿತು. ಆರನೇದೈತಿ? ಯುಎನ್ಗೆ ಬೆಂಬಲ. ಭಾರತವು ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ಕಾರ್ಯಗಳಿಗೆ ಬೆಂಬಲ ನೀಡುತ್ತದೆ. ಭಾರತದ ವಿದೇಶಾಂಗ ನೀತಿಯ ಉದ್ದೇಶಗಳು ನೋಡೋದಾದರೆ ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡುವುದು, ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಪಡೆಯುವುದು, ಅಂತಾರಾಷ್ಟ್ರೀಯ ಶಾಂತಿ ಸ್ಥಾಪನೆ, ಸ್ನೇಹಪೂರ್ಣ ಸಂಬಂಧಗಳನ್ನು ಇದು ಬೆಳೆಸುವುದಾಗಿತ್ತು. ಸಮರ್ಪಕ ನೋಡೋದಾದರೆ ಭಾರತದ ವಿದೇಶಾಂಗ ನೀತಿ ಶಾಂತಿ, ಸಹಕಾರ ಮತ್ತು ಸಮಾನತೆಯ ತತ್ವಗಳ ಮೇಲೆ ನಿರ್ಮಿತವಾಗಿದೆ. ಈ ನೀತಿಯ ಮೂಲಕ ಭಾರತವು ವಿಶ್ವದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಗಳಿಸಿದೆ. ಪ್ರಶ್ನೆ 10 ನೋಡೋಣ. ಪಂಚಶೀಲ ತತ್ವಗಳನ್ನು ಚರ್ಚಿಸಿ. ಪಂಚಶೀಲ ತತ್ವಗಳು ಭಾರತ ಮತ್ತು ಚೀನಾ ನಡುವಿನ ಶಾಂತಿ ಮತ್ತು ಸ್ನೇಹ ಸಂಬಂಧವನ್ನು ಬೆಳೆಸಲು ರೂಪಿಸಲಾದ ತತ್ವಗಳಾಗಿದೆ. 1954ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಈ ಒಪ್ಪಂದಕ್ಕೆ ಸಹಿ ಮಾಡಲಾಯಿತು. ಜವಾಹರಲಾಲ್ ನೆಹರು ಮತ್ತು ಚೌ ಎನ್ ಲೈ ಇವರು ಪ್ರಮುಖ ಪಾತ್ರವಾಗಿತ್ತು. ಪಂಚಶೀಲದ ಅರ್ಥ ಎಂದರೆ ಪಂಚ ಎಂದರೆ 5 ಮತ್ತು ಶೀಲ ಎಂದರೆ ತತ್ವಗಳು. ಅದರ ಪಂಚಶೀಲವು 5 ತತ್ವಗಳ ಸಮೂಹವಾಗಿದೆ. ಪಂಚಶೀಲದ 5 ತತ್ವಗಳು ಏನೈತಿ? ಒಂದನೇದು ಪರಸ್ಪರ ಪ್ರಾದೇಶಿಕ ಅಖಂಡತೆ ಮತ್ತು ಸಾರ್ವಭೌಮತ್ವಕ್ಕೆ ಗೌರವ. ಪ್ರತಿ ರಾಷ್ಟ್ರದ ಗಡಿ ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ಎರಡನೇದೇನೈತಿ? ಪರಸ್ಪರ ಆಕ್ರಮಣ ಮಾಡದಿರುವುದು. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡಬಾರದು. ಮತ್ತೇನೈತಿ? ಮೂರನೇ ಪಾಯಿಂಟ್, ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ಯಾವುದೇ ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಒಳಗಿನ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬಾರದು. ನಾಲ್ಕನೇದೇನೈತಿ ಪಾಯಿಂಟ್? ಸಮಾನತೆ ಮತ್ತು ಪರಸ್ಪರ ಸಹಕಾರ. ಎಲ್ಲ ರಾಷ್ಟ್ರಗಳು ಸಮಾನವಾಗಿದ್ದು ಪರಸ್ಪರ ಸಹಕಾರ ನೀಡಬೇಕು. ಐದನೇದೇನು? ಶಾಂತಿಯುತ ಸಹಬಾಳ್ವೆ. ರಾಷ್ಟ್ರಗಳು ಶಾಂತಿಯುತವಾಗಿ ಒಟ್ಟಿಗೆ ಬದುಕಬೇಕು. ಪಂಚಶೀಲ ತತ್ವಗಳ ಮಹತ್ವ ನೋಡೋದಾದರೆ ಅಂತಾರಾಷ್ಟ್ರೀಯ ಶಾಂತಿಗೆ ಉತ್ತೇಜನ ನೀಡಿತು, ರಾಷ್ಟ್ರಗಳ ನಡುವೆ ಸ್ನೇಹ ಮತ್ತು ಸಹಕಾರವನ್ನು ಬೆಳೆಸಿತು, ಅಸಂಘಟಿತ ಚಳವಳಿಗೆ ಪ್ರೇರಣೆ ನೀಡಿತು, ವಿಶ್ವ ರಾಜಕೀಯದಲ್ಲಿ ಭಾರತವನ್ನು ಗೌರವವನ್ನು ಹೆಚ್ಚಿಸಿತು. ಟೀಕೆಗಳು ನೋಡೋದಾದರೆ ಚೀನಾ 1962ರಲ್ಲಿ ಭಾರತದ ಮೇಲೆ ದಾಳಿ ನಡೆಸಿತು. ಇದರಿಂದ ಪಂಚಶೀಲ ತತ್ವಗಳ ಮೇಲೆ ಪರಿಣಾಮಕಾರಿ ತತ್ವದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿದವು. ಸಮರ್ಪಕ ನೋಡೋದಾದರೆ ಪಂಚಶೀಲ ತತ್ವಗಳು ವಿಶ್ವಶಾಂತಿ ಮತ್ತು ಸ್ನೇಹಪೂರ್ವ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಮಹತ್ವದ ಕೊಡುಗೆ ನೀಡಿವೆ. ಇವು ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಆಧಾರವಾಗಿದೆ. ಇವಾಗ ಪ್ರಶ್ನೆ 11 ನೋಡೋಣ. ಭಾರತದಲ್ಲಿನ ಜಾತಿ ವ್ಯವಸ್ಥೆಯನ್ನು ವಿವರಿಸಿ ಕೇಳಿದ್ದಾರೆ. ಭಾರತದಲ್ಲಿನ ಜಾತಿ ವ್ಯವಸ್ಥೆ ಒಂದು ಪ್ರಾಚೀನ ಸಾಮಾಜಿಕ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯಲ್ಲಿ ಸಮಾಜವನ್ನು ವಿವಿಧ ಜಾತಿಗಳಾಗಿ ವಿಭಜಿಸಲಾಗಿದೆ. ಜಾತಿಯ ಆಧಾರದ ಮೇಲೆ ಜನರ ಉದ್ಯೋಗ, ಸಾಮಾಜಿಕ ಸ್ಥಾನ ಮತ್ತು ಜೀವನ ಶೈಲಿಯನ್ನು ನಿರ್ಧರಿಸಲಾಗುತ್ತಿತ್ತು. ಜಾತಿ ವ್ಯವಸ್ಥೆಯ ಮೂಲ. ಜಾತಿ ವ್ಯವಸ್ಥೆ ವೇದ ಕಾಲದಲ್ಲಿ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಪ್ರಾರಂಭದಲ್ಲಿ ಸಮಾಜವನ್ನು 4 ವರ್ಣಗಳಾಗಿ ವಿಭಜಿಸಲಾಗಿತ್ತು. 4 ವರ್ಣಗಳು ಯಾವ್ಯಾವಪ್ಪ ಅಂದರೆ ಬ್ರಾಹ್ಮಣ, ಇವರು ಏನು ಮಾಡೋದು? ಪೂಜೆ ಮತ್ತು ಶಿಕ್ಷಣದ ಕಾರ್ಯ. ಕ್ಷತ್ರಿಯರು ರಕ್ಷಣಾ ಮತ್ತು ಆಡಳಿತ ಕಾರ್ಯ. ವೈಶ್ಯರು ವ್ಯಾಪಾರ ಮತ್ತು ಕೃಷಿಯ ಕಾರ್ಯ. ಶೂದ್ರರು ಸೇವಾ ಕಾರ್ಯ. ನಂತರ ಈ ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆಯಾಗಿ ರೂಪುಗೊಂಡಿತು. ಜಾತಿ ವ್ಯವಸ್ಥೆಯ ಲಕ್ಷಣಗಳು ನೋಡೋದಾದರೆ ಜನ್ಮ ಆಧಾರಿತ ವ್ಯವಸ್ಥೆ, ವೃತ್ತಿಯ ಆಧಾರದ ಮೇಲೆ ವಿಭಜನೆ, ಸಾಮಾಜಿಕ ಅಸಮಾನತೆ, ಮೇಲ್ವಾದ್ಯತೆ ಮತ್ತು ಕೀಳ್ವಾದ್ಯತೆ ಭಾವನೆ, ಅಸ್ಪೃಶ್ಯತೆ ಪದ್ಧತಿ. ಜಾತಿ ವ್ಯವಸ್ಥೆಯ ದುಷ್ಪರಿಣಾಮಗಳು ಯಾವ್ಯಾವಪ್ಪ ಅಂದರೆ ಸಾಮಾಜಿಕ ಅಸಮಾನತೆ ಹೆಚ್ಚಾಯಿತು, ಅಸ್ಪೃಶ್ಯತೆ ಬೆಳವಣಿಗೆಯಾಯಿತು, ರಾಷ್ಟ್ರೀಯ ಏಕತೆಗೆ ಧಕ್ಕೆಯಾಯಿತು, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಭೇದ ಭಾವ ಉಂಟಾಯಿತು. ಜಾತಿ ವ್ಯವಸ್ಥೆ ನಿವಾರಣೆಗೆ ಕೈಗೊಂಡ ಕ್ರಮಗಳು ಯಾವುದಂದ್ರೆ ಭಾರತೀಯ ಸಂವಿಧಾನದಲ್ಲಿ ಸಮಾನ ಹಕ್ಕುಗಳನ್ನು ನೀಡಲಾಗಿದೆ, ಅಸ್ಪೃಶ್ಯತೆಯನ್ನು ಕಾನೂನುಬದ್ಧವಾಗಿ ರದ್ದುಪಡಿಸಲಾಗಿದೆ,
ಮೀಸಲಾತಿ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಮಾಜ ಸುಧಾರಕರು ಜಾಗೃತಿ ಮೂಡಿಸಿದರು. ಸಮಾಜ ಸುಧಾರಕರ ಕೊಡುಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಮಹಾತ್ಮ ಗಾಂಧಿ ಇವರು ಜಾತಿ ಭೇದ ಭಾವ ವಿರೋಧಿಸಿ ಹೋರಾಟ ನಡೆಸಿದರು. ಸಮಾರೋಪ ನೋಡೋದಾದರೆ ಜಾತಿ ವ್ಯವಸ್ಥೆ ಭಾರತೀಯ ಸಮಾಜದಲ್ಲಿ ಅಸಮಾನತೆಯನ್ನು ಉಂಟು ಮಾಡಿದ ಪ್ರಮುಖ ಸಮಸ್ಯೆಯಾಗಿದೆ. ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಜಾತಿ ಭೇದವನ್ನು ನಿರ್ಮೂಲನೆ ಮಾಡುವುದು ಅಗತ್ಯವಾಗಿದೆ. ಪ್ರಶ್ನೆ 12 ಅಸ್ಪೃಶ್ಯತೆ ಕುರಿತು ಟಿಪ್ಪಣಿ ಬರೆಯುವಂತೆ ಕೇಳಿದ್ದಾರೆ. ಅಸ್ಪೃಶ್ಯತೆ ಭಾರತೀಯ ಸಮಾಜದಲ್ಲಿ ಒಂದು ಕೆಟ್ಟ ಸಾಮಾಜಿಕ ಪದ್ಧತಿಯಾಗಿದೆ. ಈ ಪದ್ಧತಿಯಲ್ಲಿ ಕೆಲವು ಜನರನ್ನು ಅಸ್ಪೃಶ್ಯರು ಎಂದು ಪರಿಗಣಿಸಿ ಸಮಾಜದಿಂದ ದೂರ ಇಡಲಾಗುತ್ತದೆ. ಅವರಿಗೆ ದೇವಾಲಯ ಪ್ರವೇಶ, ಶಿಕ್ಷಣ, ಸಾರ್ವಜನಿಕ ಸ್ಥಳಗಳ ಬಳಕೆ ಮುಂತಾದ ಹಕ್ಕುಗಳನ್ನು ನಿರಾಕರಿಸಲಾಗುತ್ತಿತ್ತು. ಅಸ್ಪೃಶ್ಯತೆಯ ಅರ್ಥ ನೋಡೋದಾದರೆ ಅಸ್ಪೃಶ್ಯತೆ ಎಂದರೆ ಕೆಲವು ಜಾತಿಯ ಜನರನ್ನು ಕೆಳಮಟ್ಟದವರಾಗಿ ಪರಿಗಣಿಸಿ ಅವರೊಂದಿಗೆ ಸಂಪರ್ಕವನ್ನೇ ತಪ್ಪಿಸುವುದಾಗಿದೆ. ಅಸ್ಪೃಶ್ಯತೆಯ ಕಾರಣಗಳು ನೋಡೋದಾದರೆ ಜಾತಿ ವ್ಯವಸ್ಥೆ, ಸಾಮಾಜಿಕ ಅಸಮಾನತೆ, ಧಾರ್ಮಿಕ ಮೂಢನಂಬಿಕೆಗಳು, ಶಿಕ್ಷಣದ ಕೊರತೆಯಾಗಿದೆ. ಅಸ್ಪೃಶ್ಯತೆಯ ದುಷ್ಪರಿಣಾಮಗಳು ನೋಡೋದಾದರೆ ಸಾಮಾಜಿಕ ಭೇದಭಾವ ಹೆಚ್ಚಾಯಿತು, ಮಾನವ ಹಕ್ಕುಗಳ ಉಲ್ಲಂಘನೆ ನಡೆಯಿತು, ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಅವಕಾಶಗಳ ಕೊರತೆ ಉಂಟಾಯಿತು, ರಾಷ್ಟ್ರೀಯ ಏಕತೆಗೆ ಇದು ಧಕ್ಕೆಯಾಯಿತು. ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡ ಕ್ರಮಗಳು ಯಾವ್ಯಾವಪ್ಪ ಅಂದರೆ ಸಂವಿಧಾನಾತ್ಮಕ ಕ್ರಮಗಳು. ಭಾರತೀಯ ಸಂವಿಧಾನದ ವಿಧಿ 17ರ ಮೂಲಕ ಅಸ್ಪೃಶ್ಯತೆಯನ್ನು ರದ್ದುಪಡಿಸಲಾಯಿತು. ನೆಕ್ಸ್ಟ್ ಕಾನೂನು ಕ್ರಮಗಳು. ಅಸ್ಪೃಶ್ಯತೆ ವಿರೋಧಿ ಕಾನೂನು ಕ್ರಮಗಳು ಜಾರಿಗೆ ಬರಲಾಯಿತು. ಮೀಸಲಾತಿ ವ್ಯವಸ್ಥೆ ದಲಿತ ಮತ್ತು ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿ ನೀಡಲಾಯಿತು. ನೆಕ್ಸ್ಟ್ ಸಮಾಜ ಸುಧಾರಣೆಗೆ ಇವರ ಕೊಡುಗೆಯಾಗಿದೆ. ಯಾರ್ದಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಹಾಗೂ ಜ್ಯೋತಿಬಾ ಫುಲೆ ಇವರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ನಡೆಸಿದರು. ಮಹಾತ್ಮ ಗಾಂಧೀಜಿ ಅಭಿಪ್ರಾಯ ನೋಡೋದಾದರೆ ಗಾಂಧೀಜಿ ಅಸ್ಪೃಶ್ಯರನ್ನು ಹರಿಜನರು ಎಂದು ಕರೆದು ಸಮಾಜದಲ್ಲಿ ಸಮಾನತೆ ತರಲು ಪ್ರಯತ್ನಿಸಿದರು. ಸಮಾರೋಪ. ಅಸ್ಪೃಶ್ಯತೆ ಒಂದು ಅಮಾನವೀಯ ಪದ್ಧತಿಯಾಗಿದ್ದು ಸಮಾಜದ ಏಕತೆಗೆ ಹಾನಿ ಉಂಟು ಮಾಡಿತು. ಸಮಾನತೆ ಮತ್ತು ಮಾನವೀಯತೆ ಸ್ಥಾಪಿಸಲು ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದು ಅಗತ್ಯವಾಗಿದೆ. ಪ್ರಶ್ನೆ 13 ಭಾರತದಲ್ಲಿನ ಹಸಿರು ಕ್ರಾಂತಿಯನ್ನು ವಿವರಿಸಿ. ಭಾರತದಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಕೈಗೊಂಡ ವಿಶೇಷ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಸಿರು ಕ್ರಾಂತಿ ಎಂದು ಕರೆಯಲಾಗುತ್ತದೆ. 1966ರ ದಶಕದಲ್ಲಿ ಭಾರತದಲ್ಲಿ ಆಹಾರ ಕೊರತೆ ಉಂಟಾದ ಕಾರಣ ಕೃಷಿ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಬಳಸುವ ಅಗತ್ಯವಾಯಿತು. ಹಸಿರು ಕ್ರಾಂತಿಯ ಅರ್ಥ ನೋಡಿದರೆ ಹೆಚ್ಚು ಉತ್ಪಾದನೆ ನೀಡುವ ಬೀಜಗಳು, ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು ಮತ್ತು ನೀರಾವರಿ ವ್ಯವಸ್ಥೆಗಳ ಬಳಕೆಯಿಂದ ಕೃಷಿ ಉತ್ಪಾದನೆ ಹೆಚ್ಚಿಸುವುದಾಯಿತು. ಇದರಿಂದ ಹಸಿರು ಕ್ರಾಂತಿ ಎಂದು ಕರೆಯಲಾಗುತ್ತದೆ. ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದರೆ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಎಂ.ಎಸ್. ಸ್ವಾಮಿನಾಥನ್ ಅವರನ್ನು ಕರೆಯಲಾಗುತ್ತದೆ. ಹಸಿರು ಕ್ರಾಂತಿಯ ಉದ್ದೇಶಗಳನ್ನು ನೋಡೋದಾದರೆ ಆಹಾರ ಧಾನ್ಯ ಉತ್ಪಾದನೆ ಹೆಚ್ಚಿಸುವುದು, ರೈತರ ಆರ್ಥಿಕ ಸ್ಥಿತಿ ಸುಧಾರಿಸುವುದು, ಆಹಾರ ಕೊರತೆಯನ್ನು ನಿವಾರಿಸುವುದು, ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಮಾಡುವುದು. ಹಸಿರು ಕ್ರಾಂತಿಯ ಮುಖ್ಯ ಲಕ್ಷಣಗಳನ್ನು ನೋಡೋದಾದರೆ ಹೆಚ್ಚಿನ ಉತ್ಪಾದನಾ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯಗಳ ಅಭಿವೃದ್ಧಿ, ಯಾಂತ್ರೀಕೃತ ಕೃಷಿ ಪದ್ಧತಿ. ನೆಕ್ಸ್ಟ್ ಹಸಿರು ಕ್ರಾಂತಿ ಸಾಧನೆಗಳು ನೋಡೋದಾದರೆ ಆಹಾರ ಧಾನ್ಯ ಉತ್ಪಾದನೆ ಹೆಚ್ಚಾಯಿತು, ಭಾರತ ಆಹಾರದಲ್ಲಿ ಸ್ವಾವಲಂಬಿಯಾಯಿತು, ರೈತರ ಆದಾಯ ಹೆಚ್ಚಿತು, ಕೃಷಿ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿಯಾಯಿತು. ನೆಕ್ಸ್ಟ್ ಹಸಿರು ಕ್ರಾಂತಿಯ ದುಷ್ಪರಿಣಾಮಗಳು ನೋಡೋದಾದರೆ ಮಣ್ಣಿನ ಫಲವತ್ತತೆ ಕಡಿಮೆಯಾಯಿತು, ರಾಸಾಯನಿಕಗಳ ಬಳಕೆಯಿಂದ ಪರಿಸರ ಮಾಲಿನ್ಯ ಉಂಟಾಯಿತು, ಸಣ್ಣ ರೈತರಿಗೆ ಹೆಚ್ಚಿನ ಲಾಭ ಸಿಗಲಿಲ್ಲ, ನೀರಿನ ಕೊರತೆ ಹೆಚ್ಚಾಯಿತು. ಸಮಾರೋಪ ನೋಡೋದಾದರೆ ಹಸಿರು ಕ್ರಾಂತಿ ಭಾರತದ ಕೃಷಿ ಕ್ಷೇತ್ರದ ಮಹತ್ವದ ಬದಲಾವಣೆ ತಂದಿತು. ಇದು ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡಿತು. ಆದರೆ ಪರಿಸರ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಇದು ಕಾರಣವಾಯಿತು. ಪ್ರಶ್ನೆ 14 ಕೃಷಿ ಬೆಳವಣಿಗೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ದೇಶದ ಬಹುಪಾಲು ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿತು. ಕೃಷಿ ಬೆಳವಣಿಗೆ ಅರ್ಥ ನೋಡೋದಾದರೆ ಕೃಷಿ ಉತ್ಪಾದನೆ, ತಂತ್ರಜ್ಞಾನ, ನೀರಾವರಿ ಮತ್ತು ರೈತರ ಆದಾಯದಲ್ಲಿ ಉಂಟಾಗುವ ಅಭಿವೃದ್ಧಿಯೇ ಕೃಷಿ ಬೆಳವಣಿಗೆ ಎಂದು ಕರೆಯಲಾಗುತ್ತದೆ. ಕೃಷಿ ಬೆಳವಣಿಗೆಯ ಪ್ರಮುಖ ಅಂಶಗಳು ನೋಡೋದಾದರೆ ಒಂದನೇದು ನೀರಾವರಿ ಸೌಲಭ್ಯಗಳ ಅಭಿವೃದ್ಧಿ, ಅಣೆಕಟ್ಟುಗಳು, ಕಾಲುವೆಗಳು ಮತ್ತು ಬೋರ್ವೆಲ್ಗಳ ಮೂಲಕ ನೀರಾವರಿ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು. ಎರಡನೇದೇನೈತಿ ಹಸಿರು ಕ್ರಾಂತಿ, ಹೆಚ್ಚು ಉತ್ಪಾದನಾ ಬೀಜಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಕೃಷಿ ಉತ್ಪಾದನೆ ಹೆಚ್ಚಾಯಿತು. ಮೂರನೇ ಪಾಯಿಂಟ್ ಏನೈತಿ ಆಧುನಿಕ ತಂತ್ರಜ್ಞಾನ, ಟ್ರ್ಯಾಕ್ಟರ್ ಆಗಿರ್ಬೋದು, ಹಾರ್ವೆಸ್ಟರ್ ಆಗಿರ್ಬೋದು ಮತ್ತು ಯಂತ್ರೋಪಕರಣಗಳ ಬಳಕೆ ಕೃಷಿಯನ್ನು ಸುಲಭಗೊಳಿಸಿತು. ನಾಲ್ಕನೇದೇನೈತಿ ಸರ್ಕಾರದ ಯೋಜನೆಗಳು, ರೈತರಿಗೆ ಸಾಲ, ಸಹಾಯಧನ ಮತ್ತು ಬೆಂಬಲ ಬೆಲೆಗಳನ್ನು ನೀಡಲು ಸರ್ಕಾರ ಒದಗಿಸಿತು. ಐದನೇದು ಕೃಷಿ ಶಿಕ್ಷಣ ಮತ್ತು ಸಂಶೋಧನೆ, ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಕೇಂದ್ರಗಳು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿದೆ. ಕೃಷಿ ಬೆಳವಣಿಗೆಯ ಸಾಧನೆಗಳನ್ನು ನೋಡೋದಾದರೆ ಆಹಾರ ಧಾನ್ಯ ಉತ್ಪಾದನೆ ಹೆಚ್ಚಾಯಿತು, ರೈತರ ಆದಾಯದಲ್ಲಿ ಏರಿಕೆ ಕಂಡು ಬಂದಿತು, ಭಾರತ ಆಹಾರದಲ್ಲಿ ಸ್ವಾವಲಂಬಿಯಾಯಿತು, ಗ್ರಾಮೀಣ ಅಭಿವೃದ್ಧಿಗೆ ಇದು ಸಹಾಯ ಮಾಡಿತು. ಕೃಷಿ ಕ್ಷೇತ್ರದ ಸಮಸ್ಯೆಗಳು ನೋಡಿದರೆ ಮಳೆಯ ಅವಲಂಬನೆ, ನೀರಿನ ಕೊರತೆ, ರೈತರ ಸಾಲಬಾಧೆ, ಸಣ್ಣ ಮತ್ತು ಅಲ್ಪ ಭೂ ಕಂದಾಯ ರೈತರಿಗೆ ಸಮಸ್ಯೆಗಳು. ಕೃಷಿ ಬೆಳವಣಿಗೆಯ ಮಹತ್ವ,
ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡಿತು, ಉದ್ಯೋಗಾವಕಾಶಗಳಿಗೆ ಸೃಷ್ಟಿ ಮಾಡಿತು, ಆಹಾರದ ಭದ್ರತೆಯನ್ನು ಹೆಚ್ಚಿಸಿತು, ಗ್ರಾಮೀಣ ಜನರ ಜೀವನ ಮಟ್ಟವನ್ನು ಇದು ಸುಧಾರಿಸಿತು. ಸಮಾರೋಪ: ಕೃಷಿ ಬೆಳವಣಿಗೆ ಭಾರತದ ಆರ್ಥಿಕತೆಯ ಪ್ರಮುಖ ಆಧಾರವಾಗಿದೆ. ಸರ್ಕಾರದ ಯೋಜನೆಗಳು ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಯಿಂದ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪ್ರಗತಿ ಕಂಡುಬಂದಿದೆ. ರೈತರ ಸಮಸ್ಯೆಯನ್ನು ಪರಿಹರಿಸಿ ಕೃಷಿ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿಯಾಗುತ್ತದೆ. ಸೊ ಇಲ್ಲಿಗೇನೈತಿ 10 ಅಂಕದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡಿದ್ದೀವಿ. ಇವಾಗ 15 ಅಂಕದ ಪ್ರಶ್ನೆ ಮತ್ತು ಉತ್ತರ ನೋಡೋಣ. ಪ್ರಶ್ನೆ 1, ಭಾರತೀಯ ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಭಾರತೀಯ ಸಂವಿಧಾನವು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದು 1950 ಜನವರಿ 26ರಂದು ಜಾರಿಗೆ ಬಂತು. ಭಾರತೀಯ ಸಂವಿಧಾನವು ಪ್ರಜಾಪ್ರಭುತ್ವ, ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯದ ತತ್ವಗಳ ಮೇಲೆ ಆಧಾರಿತವಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತೇವೆ. ಭಾರತೀಯ ಸಂವಿಧಾನದ ಮುಖ್ಯ ಲಕ್ಷಣಗಳು ನೋಡೋದಾದರೆ, 1ನೇದು ಲಿಖಿತ ಮತ್ತು ವಿಶಾಲ ಸಂವಿಧಾನ. ಭಾರತೀಯ ಸಂವಿಧಾನವು ಲಿಖಿತ ರೂಪದಲ್ಲಿದ್ದು ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದೆ. ಇದರಲ್ಲಿ ಅನೇಕ ವಿಧಿಗಳು, ಭಾಗಗಳು ಮತ್ತು ಅನುಸೂಚಿಗಳು ಸೇರಿವೆ. 2ನೇ ನೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆ. ಭಾರತವು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಜನರು ತಮ್ಮ ಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುತ್ತಾರೆ. 3ನೇ ನೀತಿ ಗಣರಾಜ್ಯ ವ್ಯವಸ್ಥೆ. ಭಾರತದಲ್ಲಿ ರಾಷ್ಟ್ರಪತಿ ರಾಷ್ಟ್ರದ ಮುಖ್ಯಸ್ಥರಾಗಿದ್ದಾರೆ. ಅವರು ಪರೋಕ್ಷವಾಗಿ ಆಯ್ಕೆಯಾಗುತ್ತಾರೆ. ರಾಜಶಾಹಿ ವ್ಯವಸ್ಥೆಗೆ ಇಲ್ಲಿ ಸ್ಥಾನವಿಲ್ಲ. 4ನೇ ನೀತಿ ಫೆಡರಲ್ ವ್ಯವಸ್ಥೆ. ಭಾರತೀಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ಹಂಚಿಕೆ ಮಾಡಲಾಗಿದೆ. ಇದರಿಂದ ಆಡಳಿತ ಸುಲಭವಾಗುತ್ತದೆ. 5ನೇ ನೀತಿ ಏಕತೆಯೊಂದಿಗೆ ಫೆಡರಲ್ ವ್ಯವಸ್ಥೆ. ತುರ್ತು ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ನೀಡಲಾಗಿದೆ. ಆದ್ದರಿಂದ ಭಾರತವು ಏಕತೆಯೊಂದಿಗೆ ಫೆಡರಲ್ ರಾಷ್ಟ್ರ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 6ನೇದೇನು ಮೂಲಭೂತ ಹಕ್ಕುಗಳು. ಸಂವಿಧಾನವು ನಾಗರಿಕತೆ, ಸಮಾನತೆ, ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಶಿಕ್ಷಣದ ಹಕ್ಕುಗಳನ್ನು ನೀಡುತ್ತದೆ. 7ನೇ ನೀತಿ ರಾಜ್ಯದ ನಿರ್ದೇಶಕ ತತ್ವಗಳು. ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸ್ಥಾಪನೆಗಾಗಿ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುವ ತತ್ವಗಳನ್ನು ಇದು ಒಳಗೊಂಡಿದೆ. 8ನೇ ನೀತಿ ಧರ್ಮ ನಿರಪೇಕ್ಷತೆ. ಭಾರತವು ಯಾವುದೇ ಧರ್ಮವನ್ನು ಅಧಿಕೃತ ಧರ್ಮವಾಗಿ ಪರಿಗಣಿಸುವುದಿಲ್ಲ. ಎಲ್ಲ ಧರ್ಮಗಳಿಗೆ ಸಮಾನ ಗೌರವವನ್ನು ನೀಡುತ್ತದೆ. 9ನೇ ನೀತಿ ಸ್ವತಂತ್ರ ನ್ಯಾಯಾಂಗ. ಭಾರತೀಯ ನ್ಯಾಯಾಂಗವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಸುಪ್ರೀಂ ಕೋರ್ಟದ ಆದೇಶದ ಮೇಲೆ ಉನ್ನತ ನ್ಯಾಯಾಲಯವಾಗಿದೆ. 10ನೇ ನೀತಿ ಏಕನಾಗರಿಕ ತತ್ವ. ಭಾರತದಲ್ಲಿ ಒಂದೇ ನಾಗರಿಕ ತತ್ವ ವ್ಯವಸ್ಥೆ ಇದೆ. ಎಲ್ಲ ಭಾರತೀಯರು ಒಂದೇ ನಾಗರಿಕತ್ವವನ್ನು ಹೊಂದಿರುತ್ತಾರೆ. 11ನೇ ಸಾರ್ವತ್ರಿಕ ಮತಾಧಿಕಾರ. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನ ಮಾಡುವ ಹಕ್ಕನ್ನು ನೀಡಲಾಗಿದೆ. 12ನೇ ನೀತಿ ಸಂಸದೀಯ ಆಡಳಿತ ವ್ಯವಸ್ಥೆ. ಭಾರತದಲ್ಲಿ ಬ್ರಿಟಿಷ್ ಮಾದರಿಯ ಸಂಸದೀಯ ಆಡಳಿತ ವ್ಯವಸ್ಥೆ ಇದೆ. ಪ್ರಧಾನಮಂತ್ರಿ ಸರ್ಕಾರದ ಮುಖ್ಯಸ್ಥರಾಗಿರುತ್ತಾರೆ. 13ನೇ ನೀತಿ ಮೂಲಭೂತ ಕರ್ತವ್ಯಗಳು. ನಾಗರಿಕರು ದೇಶದ ಏಕತೆ ಮತ್ತು ರಾಷ್ಟ್ರಭಕ್ತಿಯನ್ನು ಕಾಪಾಡುವ ಕರ್ತವ್ಯಗಳನ್ನು ಹೊಂದಿದ್ದಾರೆ. 14ನೇ ನೀತಿ ತಿದ್ದುಪಡಿ ವ್ಯವಸ್ಥೆ. ಸಂವಿಧಾನವನ್ನು ಕಾನೂನುವಾಗಿ ತಿದ್ದುಪಡಿ ಮಾಡಲು ಇದು ಅವಕಾಶ ನೀಡಲಾಗಿದೆ. ಭಾರತೀಯ ಸಂವಿಧಾನದ ಮಹತ್ವ ನೋಡಿದರೆ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಇದು ಕಾಪಾಡುತ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ನಾಗರಿಕ ಹಕ್ಕುಗಳನ್ನು ಇದು ರಕ್ಷಿಸುತ್ತದೆ. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಉತ್ತೇಜಿಸುತ್ತದೆ. ಸಮಾರೋಪ ನೋಡಿದರೆ ಭಾರತ ಸಂವಿಧಾನವು ದೇಶದ ಆಡಳಿತಕ್ಕೆ ಬಲವಾಗಿ ಅಡಿಪಾಯವಾಗಿದೆ. ಇದು ಪ್ರಜಾಪ್ರಭುತ್ವ, ಧರ್ಮ ರಕ್ಷಣೆ, ಸಮಾನತೆ ಮತ್ತು ನ್ಯಾಯದ ತತ್ವಗಳನ್ನು ಉಳಿಸಿಕೊಂಡು ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ರೂಪಿಸಿದೆ. ಪ್ರಶ್ನೆ 2, ಭಾರತೀಯ ಸಂವಿಧಾನದ ರಚನೆಯನ್ನು ವಿಶ್ಲೇಷಿಸಿ ಕೇಳಿದ್ದಾರೆ. ಇದರ ಉತ್ತರಗಳನ್ನು. ಭಾರತೀಯ ಸಂವಿಧಾನವು ಭಾರತದ ಅತ್ಯಂತ ಪ್ರಮುಖ ಕಾನೂನು ದಾಖಲೆಯಾಗಿದೆ. ಇದು ದೇಶದ ಆಡಳಿತ ವ್ಯವಸ್ಥೆ, ನಾಗರಿಕರ ಹಕ್ಕುಗಳು ಮತ್ತು ಸರ್ಕಾರದ ಕರ್ತವ್ಯಗಳನ್ನು ನಿರ್ಧರಿಸುತ್ತದೆ. ಸಂವಿಧಾನವನ್ನು ರಚಿಸಲು ಸಂವಿಧಾನ ಸಭೆಯನ್ನು ಸ್ಥಾಪಿಸಲಾಯಿತು. ಸಂವಿಧಾನ ಸಭೆಯ ರಚನೆ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಯೋಜನೆಯ ಆಧಾರದ ಮೇಲೆ ಸಂವಿಧಾನ ಸಭೆ ರಚಿಸಲಾಯಿತು. ಸದಸ್ಯರ ಸಂಖ್ಯೆ. ಪ್ರಾರಂಭದಲ್ಲಿ ಸಂವಿಧಾನ ಸಭೆಯಲ್ಲಿ ಒಟ್ಟು 389 ಸದಸ್ಯರಿದ್ದರು. ಬ್ರಿಟಿಷ್ ಭಾರತ ಪ್ರಾಂತ್ಯಗಳಿಂದ 292, ಸಂಸ್ಥಾನಗಳಿಂದ 93, ಮುಖ್ಯ ಆಯುಕ್ತರ ಪ್ರದೇಶಗಳಿಂದ 4. ಭಾರತದ ವಿಭಜನೆ ನಂತರ ಸದಸ್ಯರ ಸಂಖ್ಯೆ 299 ಕಡಿಮೆಯಾಯಿತು. ಪ್ರಮುಖ ನಾಯಕರು. 1ನೇದು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಕರಡು ಸಮಿತಿ ಅಧ್ಯಕ್ಷರು ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇದ್ದರು. ಸಂವಿಧಾನ ರಚನೆಯ ಹಂತಗಳು. ಮೊದಲ ಸಭೆ. ಸಂವಿಧಾನ ಸಭೆಯ ಮೊದಲ ಸಭೆ 1946 ಡಿಸೆಂಬರ್ 9ರಂದು ನಡೆಯಿತು. ಕರಡು ಸಮಿತಿ ರಚನೆ 1947ರಲ್ಲಿ ಕರಡು ಸಮಿತಿಯನ್ನು ರಚಿಸಲಾಯಿತು. ಡಾಕ್ಟರ್ ಅಂಬೇಡ್ಕರ್ ಇದರ ಅಧ್ಯಕ್ಷರಾಗಿದ್ದರು. ಮುಂದೆ ಕರಡು ಸಿದ್ಧತೆ. ಕರಡನ್ನು ತಯಾರಿಸಲು ಚರ್ಚೆ ನಡೆಸಲಾಯಿತು. ಸಂವಿಧಾನ ಅಂಗೀಕಾರ 1949 ನಡೆದ ನವೆಂಬರ್ 26ರಂದು ಸಂವಿಧಾನ ಅಂಗೀಕಾರವಾಯಿತು. ಜಾರಿಗೆ ತರುವುದು 1950ರಂದು ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂತು. ಸಂವಿಧಾನ ರಚನೆಯ ಪ್ರಮುಖ ಅಂಶಗಳು. ಪ್ರಜಾಪ್ರಭುತ್ವ ತತ್ವಗಳು, ಮೂಲಭೂತ ಹಕ್ಕುಗಳು, ಧರ್ಮ ನಿರಪೇಕ್ಷತೆ, ಫೆಡರಲ್ ವ್ಯವಸ್ಥೆ, ಸಾಮಾಜಿಕ ನ್ಯಾಯ. ಸಂವಿಧಾನದ ರಚನೆಯ ಮಹತ್ವ ನೋಡೋದಾದರೆ ಭಾರತವನ್ನು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ರೂಪಿಸುವುದು, ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವುದು,
ಸಮಾನತೆ ಮತ್ತು ನ್ಯಾಯವನ್ನು ಒದಗಿಸುವುದು ರಾಷ್ಟ್ರೀಯತೆಯ ಏಕತೆಯನ್ನು ಬಲಪಡಿಸುವುದಾಗಿದೆ. ಸಮಾರೋಪ ನೋಡೋದಾದರೆ ಭಾರತೀಯ ಸಂವಿಧಾನ ರಚನೆ ಒಂದು ಐತಿಹಾಸಿಕ ಸಾಧನೆಯಾಗಿದೆ. ಸಂವಿಧಾನ ಸಭೆಯ ಸದಸ್ಯರು ಶ್ರಮಪಟ್ಟು ದೇಶದ ಏಕತೆ, ಸಮಾನತೆ ಮತ್ತು ಪ್ರಜಾಪ್ರಭುತ್ವವನ್ನು ಕಾಪಾಡುವ ಮಹತ್ವದ ಸಂವಿಧಾನವನ್ನು ರೂಪಿಸಿದ್ದಾರೆ. ಮೂರನೇ ಪ್ರಶ್ನೆ ಏನೈತಿ, ಕಾಶ್ಮೀರ ಸಮಸ್ಯೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಕೇಳಿದ್ದಾರೆ. ಕಾಶ್ಮೀರ ಸಮಸ್ಯೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಬಹುಮುಖ್ಯ ಅಂತಾರಾಷ್ಟ್ರೀಯ ಸಮಸ್ಯೆಯಾಗಿದೆ. 1947ರಲ್ಲಿ ಭಾರತದ ವಿಭಜನೆಯ ನಂತರ ಈ ಸಮಸ್ಯೆ ಆರಂಭವಾಯಿತು. ಜಮ್ಮು ಮತ್ತು ಕಾಶ್ಮೀರವು ಒಂದು ಸಂಸ್ಥಾನವಾಗಿದ್ದು ಅದರ ಆಡಳಿತಗಾರ ಮಹಾರಾಜ ಹರಿಸಿಂಗ್ ಆಗಿದ್ದರು. ಕಾಶ್ಮೀರ ಸಮಸ್ಯೆಯ ಕಾರಣಗಳು ಭಾರತದ ವಿಭಜನೆ. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಸಂಸ್ಥಾನಗಳಿಗೆ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರುವ ಆಯ್ಕೆಯನ್ನು ನೀಡಲಾಯಿತು. ಹರಿಸಿಂಗ್ ಅವರ ನಿರ್ಧಾರ. ಕಾಶ್ಮೀರ ರಾಜ ಮಹಾರಾಜ ಹರಿಸಿಂಗ್ ಅವರು ಆರಂಭದಲ್ಲಿ ಸ್ವತಂತ್ರವಾಗಿ ಇರಲು ಬಯಸಿದರು. ಪಾಕಿಸ್ತಾನ ದಾಳಿ. 1947ರಲ್ಲಿ ಪಾಕಿಸ್ತಾನ ಬೆಂಬಲಿತ ಕಬಾಲಿಗಳು ಕಾಶ್ಮೀರದ ಮೇಲೆ ದಾಳಿ ನಡೆಸಿದರು. ಭಾರತಕ್ಕೆ ವಿಲೀನ. ದಾಳಿಯಿಂದ ರಕ್ಷಣೆ ಪಡೆಯಲು ಹರಿಸಿಂಗ್ ಅವರು ಏನು ಮಾಡ್ತಾರೆ, ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ಗೆ ಸಹಿ ಮಾಡಿ ಕಾಶ್ಮೀರನ್ನು ಭಾರತಕ್ಕೆ ವಿಲೀನ ಮಾಡಿಸಲು ಒಪ್ಪಿಗೆ ನೀಡಿದರು. 5ನೇದು UN ಸಮಸ್ಯೆ ಸಾಗುವುದು. ಭಾರತ ಈ ಸಮಸ್ಯೆಯನ್ನು ವಿಶ್ವಸಂಸ್ಥೆಗೆ ಕೊಂಡೊಯ್ಯಿತು. ಕಾಶ್ಮೀರ ಸಮಸ್ಯೆ ಪರಿಣಾಮಗಳು ಏನೈತಿ, ಭಾರತ ಪಾಕಿಸ್ತಾನ ಯುದ್ಧಗಳು ಪ್ರಾರಂಭವಾದವು. ಕಾಶ್ಮೀರ ಸಮಸ್ಯೆಯಿಂದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹಲವು ಯುದ್ಧಗಳು ನಡೆಯಿತು. ಗಡಿ ಉದ್ವಿಗ್ನತೆ. ಕಾಶ್ಮೀರ ಗಡಿಯಲ್ಲಿ ನಿರಂತರ ಉದ್ವಿಗ್ನತೆ ಮತ್ತು ಸಂಘರ್ಷಗಳು ನಡೆಯುತ್ತವೆ. ಮಾನವ ಹಾನಿ. ಸಾವಿರಾರು ಸೈನಿಕರು ಮತ್ತು ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಆರ್ಥಿಕ ನಷ್ಟ. ಯುದ್ಧ ಮತ್ತು ಭದ್ರತಾ ವೆಚ್ಚಗಳಿಂದ ಎರಡು ರಾಷ್ಟ್ರಗಳ ಆರ್ಥಿಕ ನಷ್ಟ ಉಂಟಾಗಿದೆ. ಭಯೋತ್ಪಾದನೆ. ಕಾಶ್ಮೀರ ಪ್ರದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಹೆಚ್ಚಾದವು. ದಕ್ಷಿಣ ಏಷ್ಯಾದ ಶಾಂತಿಗೆ ಧಕ್ಕೆ. ಈ ಸಮಸ್ಯೆ ದಕ್ಷಿಣ ಏಷ್ಯಾದ ಶಾಂತಿ ಮತ್ತು ಭದ್ರತೆಗೆ ಅಪಾಯ ಉಂಟು ಮಾಡಿದೆ. ಇದರ ಪರಿಹಾರದ ಕ್ರಮಗಳು ನೋಡಿದರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮಾತುಕತೆಯಾಗಬೇಕು, ಗಡಿಯಲ್ಲಿ ಶಾಂತಿ ಕಾಪಾಡಬೇಕು, ಭಯೋತ್ಪಾದನೆಯನ್ನು ನಿಯಂತ್ರಿಸಬೇಕು, ಜನರ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಬೇಕಾಗಿದೆ. ಸಮಾರೋಪ. ಕಾಶ್ಮೀರ ಸಮಸ್ಯೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ದೀರ್ಘಕಾಲೀನ ವಿವಾದವಾಗಿದೆ. ಈ ಶಾಂತಿಯುತ ಮಾತುಕತೆ ಮತ್ತು ಸಹಕಾರದಿಂದ ಇದರ ಮೂಲಕ ನಾವು ಏನು ಮಾಡಬೇಕು, ಶಾಶ್ವತ ಪರಿಹಾರವನ್ನು ಕೊಂಡುಕೊಳ್ಳಬಹುದಾಗಿದೆ. ಯಾವ ಪ್ರಶ್ನೆ 4 ನೋಡೋಣ. ಸ್ವಾತಂತ್ರ್ಯ ನಂತರ ಭಾರತ ಪಾಕಿಸ್ತಾನ ಸಂಬಂಧಗಳನ್ನು ವಿಶ್ಲೇಷಿಸಿ. 1947 ಭಾರತ ಮತ್ತು ಪಾಕಿಸ್ತಾನ ಸ್ವಾತಂತ್ರ್ಯ ಪಡೆದ ನಂತರ ಎರಡು ರಾಷ್ಟ್ರಗಳ ನಡುವೆ ಹಲವು ರಾಜಕೀಯ, ಸಾಮಾಜಿಕ ಮತ್ತು ಭದ್ರತಾ ಸಮಸ್ಯೆಗಳು ಉಂಟಾದವು. ಕಾಶ್ಮೀರ ಸಮಸ್ಯೆ, ಗಡಿ ವಿವಾದ ಮತ್ತು ಭಯೋತ್ಪಾದನೆ ಇವು ಸಂಬಂಧಗಳ ಮೇಲೆ ಪರಿಣಾಮ ಬೀರಿದ ಪ್ರಮುಖ ಕಾರಣಗಳಾಗಿವೆ. ಭಾರತ ಪಾಕಿಸ್ತಾನ ಸಂಬಂಧಗಳ ಪ್ರಮುಖ ಸಮಸ್ಯೆಗಳು ನೋಡಿದರೆ 1ನೇದು ಕಾಶ್ಮೀರ ವಿವಾದ. ಕಾಶ್ಮೀರ ಸಮಸ್ಯೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪ್ರಮುಖ ವಿವಾದವಾಗಿದೆ. ಇದರಿಂದ ಹಲವು ಯುದ್ಧಗಳು ನಡೆದವು. ಗಡಿ ಸಮಸ್ಯೆಗಳು. ಎರಡು ರಾಷ್ಟ್ರಗಳ ನಡುವೆ ಗಡಿ ಪ್ರದೇಶಗಳಲ್ಲಿ ಹಲವು ಸಂಘರ್ಷಗಳು ಮತ್ತು ಉದ್ವಿಗ್ನತೆಗಳು ಉಂಟಾಗಿದೆ. ಭಯೋತ್ಪಾದನೆ ಚಟುವಟಿಕೆಗಳು ಭಾರತ ಪಾಕಿಸ್ತಾನ ಸಂಬಂಧವನ್ನು ಹದಗೆಡಿಸಿದೆ. ಯುದ್ಧಗಳು. 1948ರ ಯುದ್ಧ, 1965ರ ಯುದ್ಧ, 1971ರ ಯುದ್ಧ, 1999ರ ಕಾರ್ಗಿಲ್ ಯುದ್ಧ. ಈ ಯುದ್ಧಗಳು ಎರಡು ರಾಷ್ಟ್ರಗಳ ಸಂಬಂಧವನ್ನು ದುರ್ಬಲಗೊಳಿಸಿತು. ಸಂಬಂಧ ಸುಧಾರಣೆ ಕೈಗೊಂಡ ಕ್ರಮಗಳು. ಶಿಮ್ಲಾ ಒಪ್ಪಂದ. 1972 ಯುದ್ಧದ ನಂತರ ಶಾಂತಿ ಸ್ಥಾಪಿಸಲು ಶಿಮ್ಲಾ ಒಪ್ಪಂದ ಮಾಡಲಾಯಿತು. ನೆಕ್ಸ್ಟ್ ಲಾಹೋರ ಘೋಷಣೆ. ಎರಡು ರಾಷ್ಟ್ರಗಳು ಶಾಂತಿಯುತ ಸಂಬಂಧಗಳಿಗೆ ಪ್ರಯತ್ನಿಸಿವೆ. 3ನೇದು ವ್ಯಾಪಾರ ಮತ್ತು ಸಾಂಸ್ಕೃತಿಕ ಸಂಬಂಧಗಳು. ವ್ಯಾಪಾರ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸ್ನೇಹ ಬೆಳೆಸಲು ಪ್ರಯತ್ನಿಸಲಾಯಿತು. ಮಾತುಕತೆ. ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಹಲವು ಸುತ್ತಿನ ಮಾತುಕತೆಗಳು ನಡೆದವು. ಭಾರತ ಪಾಕಿಸ್ತಾನ ಸಂಬಂಧಗಳ ಪರಿಣಾಮಗಳು. ದಕ್ಷಿಣ ಏಷ್ಯಾದ ಶಾಂತಿಗೆ ಧಕ್ಕೆ, ಭದ್ರತಾ ವೆಚ್ಚಗಳ ಹೆಚ್ಚಳ, ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿ, ಜನರ ನಡುವೆ ಭಯ ಮತ್ತು ಅಸ್ಥಿರತೆ. ಉತ್ತಮ ಸಂಬಂಧಗಳ ಅಗತ್ಯತೆ. ದಕ್ಷಿಣ ಏಷ್ಯಾದ ಅಭಿವೃದ್ಧಿಗೆ ಸಹಾಯ ಮಾಡುವುದು, ಶಾಂತಿ ಮತ್ತು ಭದ್ರತೆ ಸ್ಥಾಪನೆ ಮಾಡುವುದು, ವ್ಯಾಪಾರ ಮತ್ತು ಆರ್ಥಿಕವನ್ನು ಅಭಿವೃದ್ಧಿಪಡಿಸುವುದು, ಜನರ ನಡುವಿನ ಸ್ನೇಹ ಸಂಬಂಧಗಳನ್ನು ಹೆಚ್ಚಿಸುವುದು. ಸಮಾರೋಪ ನೋಡೋದಾದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧಗಳು ಹಲವು ಸವಾಲುಗಳನ್ನು ಎದುರಿಸುತ್ತಿವೆ. ಆದರೂ ಶಾಂತಿ, ಸಹಕಾರ ಮತ್ತು ಮಾತುಕತೆಯ ಮೂಲಕ ಉತ್ತಮ ಸಂಬಂಧ ಬೆಳೆಸುವುದು ಎರಡು ರಾಷ್ಟ್ರಗಳ ಅಭಿವೃದ್ಧಿಗೆ ಅಗತ್ಯವಾಗಿದೆ. ಇವಾಗ ಪ್ರಶ್ನೆ 5 ನೋಡೋಣ. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ಮತ್ತು ವೈಫಲ್ಯಗಳನ್ನು ಮೌಲ್ಯಮಾಪನ ಮಾಡಿ ಅಂತ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಭಾರತದ ಆರ್ಥಿಕತೆ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಲಾಯಿತು. ಮೊದಲ ಪಂಚವಾರ್ಷಿಕ ಯೋಜನೆ 1951ರಲ್ಲಿ ಆರಂಭವಾಯಿತು. ಯೋಜನಾ ಆಯೋಗದ ಮೂಲಕ ದೇಶದ ಅಭಿವೃದ್ಧಿಗೆ ವಿವಿಧ ಯೋಜನೆಗಳನ್ನು ರೂಪಿಸುವುದಾಯಿತು. ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳನ್ನು ನೋಡೋದಾದರೆ ಆರ್ಥಿಕ ಅಭಿವೃದ್ಧಿ, 2ನೇದು ಕೃಷಿ ಮತ್ತು ಕೈಗಾರಿಕಾ ಬೆಳವಣಿಗೆ, 3ನೇದು ಬಡತನ ನಿರ್ಮೂಲನೆ, 4ನೇದು ಉದ್ಯೋಗ ಸೃಷ್ಟಿ, 5ನೇದು ಸ್ವಾವಲಂಬನೆ ಸಾಧನೆ. ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ನೋಡಿದರೆ ಕೃಷಿ ಅಭಿವೃದ್ಧಿ. ಹಸಿರು ಕ್ರಾಂತಿಯ ಮೂಲಕ ಆಹಾರ ಧಾನ್ಯ ಉತ್ಪಾದನೆ ಹೆಚ್ಚಾಯಿತು. 2ನೇದು ಕೈಗಾರಿಕಾ ಬೆಳವಣಿಗೆ. ದೊಡ್ಡ ಮತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಉತ್ತೇಜನ ದೊರೆಯಿತು. 3ನೇದು ಮೂಲ ಸೌಕರ್ಯ ಅಭಿವೃದ್ಧಿ. ರಸ್ತೆ, ವಿದ್ಯುತ್, ನೀರಾವರಿ ಮತ್ತು ಸಾರಿಗೆ ವ್ಯವಸ್ಥೆಗಳಿಗೆ ಅಭಿವೃದ್ಧಿಯಾದವು. 4ನೇದು ಶಿಕ್ಷಣ ಮತ್ತು ಆರೋಗ್ಯ ಅಭಿವೃದ್ಧಿ. ಶಾಲೆಗಳು, ಕಾಲೇಜುಗಳು ಮತ್ತು ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಾಯಿತು. 5ನೇದು ಉದ್ಯೋಗ ಅವಕಾಶಗಳ ಹೆಚ್ಚಳ.
ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾದವು. 6ನೇದು ಆರ್ಥಿಕ ಬೆಳವಣಿಗೆ. ದೇಶದ ರಾಷ್ಟ್ರೀಯ ಆದಾಯ ಮತ್ತು ಉತ್ಪಾದನೆ ಹೆಚ್ಚಾಯಿತು. ಪಂಚವಾರ್ಷಿಕ ಯೋಜನೆಗಳ ವೈಫಲ್ಯಗಳನ್ನು ನೋಡೋದಾದರೆ ಬಡತನದ ನಿವಾರಣೆಯಲ್ಲಿ ಸಂಪೂರ್ಣ ಯಶಸ್ವಿ ಸಿಗಲಿಲ್ಲ. ಇನ್ನೂ ಹಲವಾರು ಜನರು ಬಡತನ ರೇಖೆಗಿಂತ ಕೆಳಗೆ ಜೀವನ ನಡೆಸುತ್ತಿದ್ದಾರೆ. ನಿರುದ್ಯೋಗದ ಸಮಸ್ಯೆ. ನಿರುದ್ಯೋಗ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಿಸಲು ಸಾಧ್ಯವಾಗಿಲ್ಲ. ಆರ್ಥಿಕ ಅಸಮಾನತೆ. ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಹೆಚ್ಚಾಯಿತು. ಕೃಷಿ ಸಮಸ್ಯೆಗಳು. ಸಣ್ಣ ರೈತರಿಗೆ ಸಮರ್ಪಕ ಲಾಭ ದೊರೆಯಲಿಲ್ಲ. ಯೋಜನೆಗಳ ಅನುಷ್ಠಾನ ದೌರ್ಬಲ್ಯ. ಕೆಲವು ಯೋಜನೆಗಳು ಸರಿಯಾಗಿ ಜಾರಿಗೆ ಬರಲಿಲ್ಲ. ಪಂಚವಾರ್ಷಿಕ ಯೋಜನೆಗಳ ಮಹತ್ವ ನೋಡೋದಾದರೆ ದೇಶದ ಅಭಿವೃದ್ಧಿಗೆ ಅಡಿಪಾಯ ನಿರ್ಮಿಸಿತು. ಕೈಗಾರಿಕಾ ಮತ್ತು ಕೃಷಿ ಕ್ಷೇತ್ರಗಳ ಬೆಳವಣಿಗೆ ಇದು ಸಹಾಯ ಮಾಡಿತು. ಭಾರತವನ್ನು ಸ್ವಾವಲಂಬಿತ ರಾಷ್ಟ್ರವನ್ನಾಗಿ ರೂಪಿಸಲು ಇದು ನೆರವಾಯಿತು. ಸಮಾರೋಪ ನೋಡೋದಾದರೆ ಪಂಚವಾರ್ಷಿಕ ಯೋಜನೆಗಳು ಭಾರತ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದೆ. ಸಾಧನೆಯ ಜೊತೆಗೆ ಕೆಲವು ವೈಫಲ್ಯಗಳು ಇದ್ದರೂ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಇವು ಪ್ರಮುಖ ಪಾತ್ರ ವಹಿಸಿದೆ. ಇವಾಗ ಪ್ರಶ್ನೆ ನಂಬರ್ 6 ನೋಡೋಣ. ಸ್ವಾತಂತ್ರ್ಯ ನಂತರ ಭಾರತದ ಆರ್ಥಿಕ ಅಭಿವೃದ್ಧಿಯನ್ನು ವಿವರಿಸಿ ಕೇಳಿದರೆ ಇದರ ಉತ್ತರ ನೋಡೋಣ. 1947ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಭಾರತವು ಆರ್ಥಿಕವಾಗಿ ಹಿಂದುಳಿದ ಪ್ರದೇಶವಾಗಿತ್ತು. ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಶಿಕ್ಷಣ ಕ್ಷೇತ್ರಗಳ ಅಭಿವೃದ್ಧಿಯು ಅಗತ್ಯವಿತ್ತು. ದೇಶದ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರ ಹಲವು ಯೋಜನೆಗಳು ಮತ್ತು ಸುಧಾರಣೆಗಳನ್ನು ಜಾರಿಗೆ ತಂದಿತು. ಆರ್ಥಿಕ ಅಭಿವೃದ್ಧಿಯ ಪ್ರಮುಖ ಅಂಶಗಳು ನೋಡೋದಾದರೆ ಪಂಚವಾರ್ಷಿಕ ಯೋಜನೆಗಳು. 1951ರಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಆರಂಭವಾಯಿತು. ಕೃಷಿ, ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಇದು ಒತ್ತು ನೀಡಲಾಯಿತು. 2ನೇದು ಕೃಷಿ ಅಭಿವೃದ್ಧಿ. ಹಸಿರು ಕ್ರಾಂತಿಯ ಮೂಲಕ ಆಹಾರ ಧಾನ್ಯ ಉತ್ಪಾದನೆ ಹೆಚ್ಚಿಸಲಾಯಿತು. ನೀರಾವರಿ ಮತ್ತು ಆಧುನಿಕ ಕೃಷಿ ವಿಧಾನಗಳನ್ನು ಬಳಸಲಾಯಿತು. ನೆಕ್ಸ್ಟ್ 3ನೇದು ಕೈಗಾರೀಕರಣ. ದೊಡ್ಡ ಮತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಯಿತು. ಉಕ್ಕು, ಯಂತ್ರೋಪಕರಣಗಳು ಮತ್ತು ರಾಸಾಯನಿಕ ಕೈಗಾರಿಕೆಗಳಿಗೆ ಬೆಳವಣಿಗೆ ಆದವು. ಬ್ಯಾಂಕ್ ರಾಷ್ಟ್ರೀಕರಣ. 1969ರಲ್ಲಿ ಪ್ರಮುಖ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಿಸಲಾಯಿತು. ಇದರಿಂದ ರೈತರು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ದೊರೆಯಿತು. ನೆಕ್ಸ್ಟ್ 5ನೇದು LPG ಸುಧಾರಣೆಗಳು. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಮೂಲಕ ಆರ್ಥಿಕತೆಯಲ್ಲಿ ಮಹತ್ವದ ಬದಲಾವಣೆ ತರಲಾಯಿತು. 6ನೇದು ಮೂಲಸೌಕರ್ಯ ಅಭಿವೃದ್ಧಿ. ರಸ್ತೆ, ರೈಲು, ವಿದ್ಯುತ್ ಸಂವಹನ ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಯಿತು. ನೆಕ್ಸ್ಟ್ 7ನೇದು ಶಿಕ್ಷಣ ಮತ್ತು ಆರೋಗ್ಯ ಅಭಿವೃದ್ಧಿ. ಶಾಲೆಗಳು, ಕಾಲೇಜುಗಳು ಮತ್ತು ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚಿಸಲಾಯಿತು. ಭಾರತದಲ್ಲಿ ಆರ್ಥಿಕ ಅಭಿವೃದ್ಧಿಯ ಸಾಧನೆ ನೋಡೋದಾದರೆ ಆಹಾರ ಉತ್ಪಾದನೆ ಹೆಚ್ಚಳ, ಕೈಗಾರಿಕಾ ಬೆಳವಣಿಗೆ ಕಂಡುಬಂತು, ಉದ್ಯೋಗಾವಕಾಶಗಳು ಹೆಚ್ಚಾದವು, ವಿದೇಶಿ ಹೂಡಿಕೆ ಹೆಚ್ಚಾಯಿತು. ಭಾರತವು ಜಾಗತಿಕ ಆರ್ಥಿಕತೆಯಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಆರ್ಥಿಕ ಅಭಿವೃದ್ಧಿಯ ಸಮಸ್ಯೆಗಳು ನೋಡೋದಾದರೆ 1 ಬಡತನ, 2ನೇದು ನಿರುದ್ಯೋಗ, 3ನೇದು ಆರ್ಥಿಕ ಅಸಮಾನತೆ, 4ನೇದು ಗ್ರಾಮೀಣ ಹಿಂದುಳಿತತೆ. ಸಮಾರೋಪ ನೋಡೋದಾದರೆ ಸ್ವಾತಂತ್ರ್ಯ ನಂತರ ಭಾರತವು ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಮಹತ್ವದ ಅಭಿವೃದ್ಧಿ ಸಾಧಿಸಿದೆ. ಸರ್ಕಾರದ ಯೋಜನೆಗಳು ಮತ್ತು ಆರ್ಥಿಕ ಸುಧಾರಣೆಗಳಿಂದ ಭಾರತವು ವಿಶ್ವದ ಪ್ರಮುಖ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇವಾಗ ಪ್ರಶ್ನೆಗಳು ನೋಡೋಣ. ಭಾರತದಲ್ಲಿ ಭಾಷಾವಾರು ರಾಜ್ಯಗಳ ಮಹತ್ವವನ್ನು ವಿಶ್ಲೇಷಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಭಾರತವು ವಿವಿಧ ಭಾಷೆಗಳು, ಸಂಸ್ಕೃತಿಗಳು ಮತ್ತು ಪರಂಪರೆಗಳ ದೇಶವಾಗಿದೆ. ಸ್ವಾತಂತ್ರ್ಯ ನಂತರ ಜನರು ತಮ್ಮ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಬೇಕೆಂಬ ಬೇಡಿಕೆ ಇಟ್ಟರು. ಇದರ ಫಲವಾಗಿ ಭಾಷಾವಾರು ರಾಜ್ಯಗಳ ರಚನೆ ನಡೆಯಿತು. 1953ರಲ್ಲಿ ಆಂಧ್ರಪ್ರದೇಶದ ಭಾರತದ ಮೊದಲ ಭಾಷಾವಾರು ರಾಜ್ಯವಾಯಿತು. ಭಾಷಾವಾರು ರಾಜ್ಯಗಳ ರಚನೆಯ ಹಿನ್ನೆಲೆ ನೋಡೋದಾದರೆ ಸ್ವಾತಂತ್ರ್ಯಕ್ಕೂ ಮೊದಲು ರಾಜ್ಯಗಳ ಗಡಿಗಳು ಆಡಳಿತದ ಆಧಾರದ ಮೇಲೆ ಇವೆ. ಜನರು ತಮ್ಮ ಭಾಷೆ ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ರಾಜ್ಯಗಳನ್ನು ರಚಿಸಬೇಕೆಂದು ಒತ್ತಾಯಿಸಿದರು. ಪೊಟ್ಟಿ ಶ್ರೀರಾಮುಲು ಅವರ ಹೋರಾಟದ ಪರಿಣಾಮವಾಗಿ ಭಾಷಾವಾರು ರಾಜ್ಯಗಳ ಬೇಡಿಕೆ ಬಲವಾಯಿತು. ಭಾಷಾವಾರು ರಾಜ್ಯಗಳ ಮಹತ್ವ ಭಾಷೆ ಮತ್ತು ಸಂಸ್ಕೃತಿಯ ರಚನೆಯಾಗಿದೆ. ಮುಂದೇನೈತಿ, ಇದರ ಆಡಳಿತ ಸುಲಭತೆ ಆಗಲಿಕ್ಕೆ ಏನೈತಿ, ಒಂದೇ ಭಾಷೆ ಮಾತಾಡೋದ್ರಿಂದ ಜನರಿಂದ ಮತ್ತು ರಾಜ್ಯಗಳಲ್ಲಿ ಆಡಳಿತ ಸುಲಭವಾಯಿತು. ಜನರ ಭಾಗವಹಿಸುವಿಕೆ. ಜನರು ಸರ್ಕಾರದ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ತೋರಲು ಪ್ರಾರಂಭಿಸಿದರು. 4ನೇದು ಪ್ರಾದೇಶಿಕ ಅಭಿವೃದ್ಧಿ. ಪ್ರತಿ ರಾಜ್ಯವು ತನ್ನ ಪ್ರದೇಶದ ಅಭಿವೃದ್ಧಿಗೆ ಹೆಚ್ಚಿನ ಗಮನ ನೀಡಲು ಸಾಧ್ಯವಾಯಿತು. ಶಿಕ್ಷಣದ ಅಭಿವೃದ್ಧಿ. ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಲು ಅನುಕೂಲವಾಯಿತು. ರಾಷ್ಟ್ರೀಯ ಏಕತೆ ಬಲಪಡಿಕೆ. ಭಾಷೆಯ ಆಧಾರದ ಮೇಲೆ ಜನರ ತೃಪ್ತಿ ಮತ್ತು ರಾಷ್ಟ್ರಭಕ್ತಿ ಹೆಚ್ಚಾಯಿತು. ಪ್ರಜಾಪ್ರಭುತ್ವ ಬಲಪಡಿಕೆ. ಜನರ ಆಶಯಗಳಿಗೆ ಅನುಗುಣವಾಗಿ ರಾಜ್ಯಗಳನ್ನು ರಚಿಸುವುದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲವಾಯಿತು. ಭಾಷಾವಾರು ರಾಜ್ಯಗಳ ದೋಷಗಳು ನೋಡೋದಾದರೆ ಪ್ರಾದೇಶಿಕತೆ ಹೆಚ್ಚಾಗುವ ಸಾಧ್ಯತೆ, ರಾಜ್ಯಗಳ ನಡುವೆ ಗಡಿ ವಿವಾದಗಳು, ಭಾಗಶಃ ಸಂಘರ್ಷಗಳ ಸಂಭವ. ರಾಜ್ಯ ಪುನರ್ರಚನೆ ಆಯೋಗ. 1953ರಲ್ಲಿ ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಪುನರ್ರಚನಾ ಆಯೋಗವನ್ನು ನೇಮಿಸಲಾಯಿತು. ಇದರ ಶಿಫಾರಸಿನ ಮೇರೆಗೆ 1956ರಲ್ಲಿ ರಾಜ್ಯ ಪುನರ್ರಚನಾ ಕಾಯ್ದೆ ಜಾರಿಗೆ ಬಂತು. ಸಮಾರೋಪ ನೋಡೋದಾದರೆ ಭಾಷಾವಾರು ರಾಜ್ಯಗಳ ರಚನೆಯಿಂದ ಭಾರತದ ಆಡಳಿತ ವ್ಯವಸ್ಥೆ ಸುಲಭವಾಯಿತು ಹಾಗೂ ಭಾಷೆ ಮತ್ತು ಸಂಸ್ಕೃತಿಗೆ ಗೌರವ ದೊರೆಯಿತು. ಇದು ಭಾರತದ ಏಕತೆ ಮತ್ತು ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ.
ಪ್ರಶ್ನೆ 8. ಪ್ರಾದೇಶಿಕತೆ ಮತ್ತು ಅದರ ಪರಿಣಾಮವನ್ನು ವಿವರಿಸಿ ಕೇಳಿದರೆ ಇದರ ಉತ್ತರವನ್ನು ಪ್ರಾದೇಶಿಕತೆ ಎಂದರೆ ಒಂದು ಪ್ರದೇಶದ ಜನರು ತಮ್ಮ ಪ್ರದೇಶದ ಭಾಷೆ, ಸಂಸ್ಕೃತಿ, ಆರ್ಥಿಕ ಹಿತಾಸಕ್ತಿ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದಾಗಿದೆ. ಭಾರತದಲ್ಲಿ ವಿವಿಧ ಭಾಷೆಗಳು ಮತ್ತು ಸಂಸ್ಕೃತಿಗಳು ಇರುವುದರಿಂದ ಪ್ರಾದೇಶಿಕತೆ ಒಂದು ಪ್ರಮುಖ ಸಾಮಾಜಿಕ ಮತ್ತು ರಾಜಕೀಯ ಅಂಶವಾಗಿದೆ. ಪ್ರಾದೇಶಿಕತೆಯ ಕಾರಣಗಳು ನೋಡಿದರೆ ಭಾಷಾ ಭಿನ್ನತೆ. ವಿಭಿನ್ನ ಭಾಷೆಗಳು ಪ್ರಾದೇಶಿಕ ಭಾವನೆಗೆ ಕಾರಣವಾಯಿತು. ಸಾಂಸ್ಕೃತಿಕ ಭಿನ್ನತೆ. ಪ್ರತಿ ಪ್ರದೇಶದ ಸಂಸ್ಕೃತಿ, ಪರಂಪರೆ ಮತ್ತು ಆಚರಣೆಗಳು ವಿಭಿನ್ನವಾಗಿವೆ. ನೆಕ್ಸ್ಟ್ ಆರ್ಥಿಕ ಅಸಮಾನತೆ. ಕೆಲವು ಪ್ರದೇಶಗಳು ಹೆಚ್ಚು ಅಭಿವೃದ್ಧಿಯಾಗಿದ್ದು ಕೆಲವು ಹಿಂದುಳಿದಿದೆ. ರಾಜಕೀಯ ಕಾರಣಗಳು. ಪ್ರಾದೇಶಿಕ ರಾಜಕೀಯ ಪಕ್ಷಗಳು ತಮ್ಮ ಪ್ರದೇಶದ ಹಿತಾಸಕ್ತಿಗಾಗಿ ಹೆಚ್ಚಿನ ಒತ್ತು ನೀಡುತ್ತವೆ. 5ನೇತಿ ಶಿಕ್ಷಣ ಮತ್ತು ಉದ್ಯೋಗ ಸಮಸ್ಯೆಗಳು. ಸ್ಥಳೀಯ ಜನರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಆದ್ಯತೆ ನೀಡುವ ಬೇಡಿಕೆಗಳು ಉಂಟಾದವು. ಪ್ರಾದೇಶಿಕತೆಯ ಪರಿಣಾಮಗಳು ನೋಡಿದರೆ ಇವಾಗ ಸಕಾರಾತ್ಮಕ ಪರಿಣಾಮಗಳು ನೋಡೋಣ. ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ದೊರೆಯುತ್ತದೆ. ಸ್ಥಳೀಯ ಭಾಷೆ ಮತ್ತು ಸಂಸ್ಕೃತಿಗೆ ರಕ್ಷಣೆ ನೀಡುತ್ತದೆ. ಜನರ ಸಮಸ್ಯೆಗೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ಅದೇ ನಕಾರಾತ್ಮಕ ಪರಿಣಾಮಗಳು ನೋಡಿದರೆ ರಾಷ್ಟ್ರೀಯ ಏಕತೆಗೆ ಧಕ್ಕೆ ಉಂಟಾಗುವುದು, ರಾಜ್ಯಗಳ ನಡುವೆ ಸಂಘರ್ಷಗಳು ಉಂಟಾಗುವುದು, ಭಾಷಾ ಮತ್ತು ಗಡಿ ವಿವಾದಗಳು ಹೆಚ್ಚಾಗಬಹುದು, ಪ್ರತ್ಯೇಕ ರಾಜ್ಯಗಳ ಬೇಡಿಕೆಗಳು ಹೆಚ್ಚಾದವು. ಪ್ರಾದೇಶಿಕತೆ ನಿವಾರಣೆಗೆ ಕ್ರಮಗಳು ಏನೈತಂದರೆ ಸಮಾನ ಆರ್ಥಿಕ ಅಭಿವೃದ್ಧಿ, ರಾಷ್ಟ್ರೀಯ ಏಕತೆಯ ಪ್ರಚಾರ, ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳ ಸಮಾನ ಹಂಚಿಕೆ, ರಾಜ್ಯಗಳ ನಡುವೆ ಸಹಕಾರ ಹೆಚ್ಚಿಸುವುದು. ಪ್ರಾದೇಶಿಕತೆಯ ಮಹತ್ವ ನೋಡೋದಾದರೆ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ, ಪ್ರಜಾಪ್ರಭುತ್ವ ಬಲಪಡೆಯುತ್ತದೆ, ಸಾಂಸ್ಕೃತಿಕ ವೈವಿಧ್ಯತೆ ಉಳಿಯುತ್ತದೆ. ಸಮಾರೋಪ ನೋಡೋದಾದರೆ ಪ್ರಾದೇಶಿಕತೆ ಭಾರತದ ವೈವಿಧ್ಯತೆಯ ಒಂದು ಭಾಗವಾಗಿದೆ. ಇದು ಅಭಿವೃದ್ಧಿಗೆ ಸಹಾಯ ಮಾಡಿದರೂ ಅತಿಯಾದ ಪ್ರಾದೇಶಿಕತೆ ರಾಷ್ಟ್ರೀಯ ಏಕತೆಗೆ ಅಪಾಯಕಾರಿಯಾಗಬಹುದು. ಆದ್ದರಿಂದ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಪ್ರಾದೇಶಿಕ ಹಿತಾಸಕ್ತಿಗಳ ನಡುವೆ ಸಮತೋಲನ ಕಾಪಾಡುವುದು ಅಗತ್ಯವಾಗಿದೆ. ಇವಾಗ ಪ್ರಶ್ನೆ 9 ನೋಡೋಣ. ಅಸಂಘಟಿತ ಚಳವಳಿಯಲ್ಲಿ ಭಾರತದ ಪಾತ್ರವನ್ನು ವಿಶ್ಲೇಷಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಅಸಂಘಟಿತ ಚಳವಳಿ ಶೀತ ಯುದ್ಧದ ಸಮಯದಲ್ಲಿ ಅಸಂಘಟಿತ ಚಳವಳಿ ಶೀತ ಯುದ್ಧದ ಸಮಯದಲ್ಲಿ ಸ್ಥಾಪಿತವಾದ ಒಂದು ಅಂತಾರಾಷ್ಟ್ರೀಯ ಚಳವಳಿಯಾಗಿದೆ. ಈ ಚಳವಳಿಯ ಮುಖ್ಯ ಉದ್ದೇಶ ಯಾವುದೇ ಶಕ್ತಿಶಾಲಿ ಗುಂಪಿಗೆ ಸೇರದ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸುವುದಾಗಿತ್ತು. ಭಾರತವು ಅಸಂಘಟಿತ ಚಳವಳಿಯ ಪ್ರಮುಖ ಸ್ಥಾಪಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅಸಂಘಟಿತ ಚಳವಳಿಯ ಹಿನ್ನೆಲೆ. ದ್ವಿತೀಯ ವಿಶ್ವಯುದ್ಧವು ನಂತರ ವಿಶ್ವವು 2 ಶಕ್ತಿಶಾಲಿಯಾಗಿ ಗುಂಪುಗಳಾಗಿ ವಿಭಜನೆ ಮಾಡಲಾಯಿತು. ಒಂದು ಅಮೆರಿಕ ನೇತೃತ್ವದ ಪಾಶ್ಚಾತ್ಯ ಗುಂಪು, ಇನ್ನೊಂದು ಸೋವಿಯತ್ ಒಕ್ಕೂಟ ನೇತೃತ್ವದ ಗುಂಪು. ಭಾರತವು ಯಾವುದೇ ಗುಂಪಿಗೆ ಸೇರದ ತಟಸ್ಥ ನೀತಿಯನ್ನು ಅನುಸರಿಸಿತು. ಅಸಂಘಟಿತ ಚಳವಳಿಯ ಸ್ಥಾಪಕರು ಜವಾಹರಲಾಲ್ ನೆಹರು, ಭಾರತ; ಜೋಸೆಫ್ ಬ್ರೋಜೋ ಟಿಟೋ, ಯುಗೋಸ್ಲಾವಿಯಾ; ಗಮಾಲ್ ಅಬ್ದೆಲ್ ನಾಸರ್, ಈಜಿಪ್ಟ್; ಸುಕಾರ್ನೋ, ಇಂಡೋನೇಷ್ಯಾ; ಕ್ವಾಮೆ ನಕ್ರೂಮಾ, ಘಾನಾ. ಅಸಂಘಟಿತ ಚಳವಳಿ ಭಾರತದ ಪಾತ್ರ. 1ನೇದು ತಟಸ್ಥ ವಿದೇಶಾಂಗ ನೀತಿ. ಭಾರತವು ಯಾವುದೇ ಶಕ್ತಿಶಾಲಿ ಗುಂಪಿಗೆ ಸೇರದೆ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅನುಸರಿಸಿತು. 2ನೇದು ವಿಶ್ವಶಾಂತಿಯ ಪ್ರೋತ್ಸಾಹ. ಭಾರತವು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರವನ್ನು ಉತ್ತೇಜಿಸಿತು. 3ನೇದು ವಸಾಹತು ವಿರೋಧಿ. ಭಾರತವು ವಸಾಹತುಶಾಹಿ ಮತ್ತು ಜಾತಿ ಭೇದವನ್ನು ವಿರೋಧಿಸಿತು. 4ನೇದು ಅಭಿವೃದ್ಧಿಶೀಲ ರಾಷ್ಟ್ರಗಳ ಬೆಂಬಲ. ಭಾರತವು ಏಷ್ಯಾ ಮತ್ತು ಆಫ್ರಿಕಾ ರಾಷ್ಟ್ರಗಳ ಅಭಿವೃದ್ಧಿಗೆ ಬೆಂಬಲ ನೀಡಿತು. 5ನೇದು ಪಂಚಶೀಲ ತತ್ವಗಳ ಪ್ರಚಾರ. ಭಾರತವು ಪಂಚಶೀಲ ತತ್ವಗಳ ಮೂಲಕ ಶಾಂತಿಯುತ ಸಹಬಾಳ್ವೆಯನ್ನು ಉತ್ತೇಜಿಸಿತು. 6ನೇ ಪಾಯಿಂಟ್ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಪರಿಹಾರ. ಯುದ್ಧಕ್ಕಿಂತ ಮಾತುಕತೆ ಮತ್ತು ಸಹಕಾರಕ್ಕೆ ಭಾರತ ಹೆಚ್ಚಿನ ಮಹತ್ವ ನೀಡಿತು. ಅಸಂಘಟಿತ ಚಳವಳಿಯ ಮಹತ್ವ ನೋಡಿದರೆ ವಿಶ್ವಶಾಂತಿಗೆ ಉತ್ತೇಜನ ದೊರೆಯಿತು, ಸಣ್ಣ ರಾಷ್ಟ್ರಗಳ ಸ್ವಾತಂತ್ರ್ಯ ಮತ್ತು ಗೌರವ ಕಾಪಾಡಲಾಯಿತು, ವಸಾಹತುಶಾಹಿ ವಿರುದ್ಧ ಹೋರಾಟಕ್ಕೆ ಬೆಂಬಲ ದೊರೆಯಿತು, ಅಭಿವೃದ್ಧಿಶೀಲ ರಾಷ್ಟ್ರಗಳ ಏಕತೆ ಬಲವಾಯಿತು. ಅಸಂಘಟಿತ ಚಳವಳಿಗಳ ಟೀಕೆಗಳು ನೋಡಿದರೆ ಕೆಲವು ಸಂದರ್ಭಗಳಲ್ಲಿ ಸದಸ್ಯ ರಾಷ್ಟ್ರಗಳು ತಟಸ್ಥತೆಯನ್ನು ಕಾಯ್ದುಕೊಳ್ಳಲಿಲ್ಲ. ಶೀತ ಯುದ್ಧದ ನಂತರ ಇದರ ಪ್ರಭಾವ ಕಡಿಮೆಯಾಯಿತು. ಸಮಾರೋಪ. ಅಸಂಘಟಿತ ಚಳವಳಿಯಲ್ಲಿ ಭಾರತವು ಮಹತ್ವದ ನಾಯಕತ್ವ ವಹಿಸಿದೆ. ವಿಶ್ವಶಾಂತಿ, ಸ್ವಾತಂತ್ರ್ಯ ಮತ್ತು ಸಹಕಾರವನ್ನು ಉತ್ತೇಜಿಸುವ ಮೂಲಕ ಭಾರತವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಾನ್ವಿತ ಸ್ಥಾನ ಪಡೆದಿದೆ. ಪ್ರಶ್ನೆ 10. ವಿಶ್ವಶಾಂತಿಗೆ ಭಾರತದ ಕೊಡುಗೆಯನ್ನು ವಿವರಿಸಿ. ಭಾರತವು ವಿಶ್ವಶಾಂತಿ ಮತ್ತು ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಸದಾ ಮಹತ್ವ ನೀಡಿರುವ ರಾಷ್ಟ್ರವಾಗಿದೆ. ಸ್ವಾತಂತ್ರ್ಯ ನಂತರ ಭಾರತ ವಿದೇಶಾಂಗ ನೀತಿ ಶಾಂತಿ, ಸ್ನೇಹ ಮತ್ತು ಸಹಬಾಳ್ವೆಯ ತತ್ವಗಳ ಮೇಲೆ ಆಧಾರಿತವಾಗಿದೆ. ಜವಾಹರಲಾಲ್ ನೆಹರು ಅವರ ನೇತೃತ್ವದಲ್ಲಿ ಭಾರತವು ವಿಶ್ವಶಾಂತಿಗೆ ಮಹತ್ವದ ಕೊಡುಗೆ ನೀಡಿದೆ. ವಿಶ್ವಶಾಂತಿಗೆ ಭಾರತ ಪ್ರಮುಖ ಕೊಡುಗೆಗಳು. 1ನೇದು ಪಂಚಶೀಲ ತತ್ವಗಳು. 1945ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಪಂಚಶೀಲ ಒಪ್ಪಂದ ಮಾಡಲಾಯಿತು. ಈ ತತ್ವವು ಶಾಂತಿಯುತ ಸಹಬಾಳ್ವೆ ಮತ್ತು ಪರಸ್ಪರ ಗೌರವ ಉತ್ತೇಜಿಸುತ್ತದೆ.
ಎರಡನೇದು ಅಸಂಘಟಿತ ಚಳವಳಿ, ಮೂರನೇದು ಯುಎನ್ಒಗೆ ಬೆಂಬಲ, ನಾಲ್ಕನೇದು ಶಾಂತಿ ಪಡೆಗಳಲ್ಲಿ ಭಾಗವಹಿಸುವಿಕೆ, ಐದನೇದು ವಸಾಹತುಶಾಹಿ ವಿರೋಧ, ಆರನೇದು ಅಣ್ವಸ್ತ್ರ ನಿಯಂತ್ರಣಕ್ಕೆ ಬೆಂಬಲ, ಏಳನೇದು ಅಂತಾರಾಷ್ಟ್ರೀಯ ಸಹಕಾರ. ಸೊ ಭಾರತದ ವಿಶ್ವಶಾಂತಿ ನೀತಿಯ ಮಹತ್ವ ನೋಡೋದಾದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಉತ್ತೇಜನ ದೊರೆಯಿತು. ಎರಡನೇದು ಅಭಿವೃದ್ಧಿಶೀಲ ರಾಷ್ಟ್ರಗಳ ಏಕತೆ ಬಲವಾಯಿತು. ಮೂರನೇದು ಭಾರತವು ವಿಶ್ವದಲ್ಲಿ ಗೌರವಾನ್ವಿತ ಸ್ಥಾನ ಪಡೆದಿದೆ. ಯುದ್ಧಗಳ ಬದಲು ಮಾತುಕತೆ ಮತ್ತು ಸಹಕಾರಕ್ಕೆ ಮಹತ್ವ ನೀಡಿತು. ವಿಶ್ವಶಾಂತಿಗೆ ಭಾರತದ ಕೊಡುಗೆ ಪರಿಣಾಮಗಳು. ಭಾರತವು ಶಾಂತಿ ಪ್ರಿಯ ರಾಷ್ಟ್ರವಾಗಿದ್ದು ಗುರುತಿಸಲ್ಪಟ್ಟಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಭಾವ ಹೆಚ್ಚಾಯಿತು. ವಿಶ್ವ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಯುವುದು ಇದರ ಉದ್ದೇಶ ಆಗಿದೆ. ಸಮಾರೋಪ ನೋಡಿದರೆ ಭಾರತವು ಶಾಂತಿ, ಸಹಕಾರ ಮತ್ತು ಸಹಬಾಳ್ವೆಯ ತತ್ವಗಳ ಮೂಲಕ ವಿಶ್ವಶಾಂತಿಗೆ ಮಹತ್ವದ ಕೊಡುಗೆ ನೀಡಿದೆ. ಭಾರತದ ವಿದೇಶಾಂಗ ನೀತಿ ವಿಶ್ವದ ಶಾಂತಿ ಮತ್ತು ಸ್ನೇಹವನ್ನು ಉತ್ತೇಜಿಸುವ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಶ್ನೆಯನ್ನು ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ವಿಮರ್ಶಕವಾಗಿ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ಸೊ ಇದರ ಉತ್ತರ ನೋಡಿ. ನೆಕ್ಸ್ಟ್ 12ನೇ ಕ್ವಶನ್, ಅಂಬೇಡ್ಕರ್ ಮತ್ತು ಜ್ಯೋತಿಬಾ ಫುಲೆ ಅವರ ಕೊಡುಗೆಗಳನ್ನು ವಿವರಿಸಿ. ಸೊ ಇದರ ಉತ್ತರ ನೋಡಿ. ಇವಾಗ ಕ್ವಶನ್ ನಂಬರ್ 13 ನೋಡಿ. ಹಸಿರು ಕ್ರಾಂತಿಯ ಲಾಭ ಮತ್ತು ನಷ್ಟಗಳನ್ನು ವಿಶ್ಲೇಷಿಸಿ. ಸೊ ಇದರ ಉತ್ತರ ನೋಡಿ. ಇವಾಗ 14ನೇ ಪ್ರಶ್ನೆ ನೋಡಿ. ಸ್ವಾತಂತ್ರ್ಯ ನಂತರ ಕೃಷಿ ಅಭಿವೃದ್ಧಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇದರ ಉತ್ತರ ನೋಡಿ. ಸೊ ಗಾಯ್ಸ್, ಇಲ್ಲಿಗೆ ಏನೈತಿ 15 ಅಂಕದ ಪ್ರಶ್ನೆ ಮತ್ತು ಉತ್ತರಗಳು ಮುಗಿತೈತಿ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಇಲ್ಲಿವರೆಗೂ ನಾನು ಏನು MCQ 1 ಮಾರ್ಕ್ಸ್, MCQ 10 ಮಾರ್ಕ್ಸ್ ಪ್ರಶ್ನೆ ಮತ್ತು ಉತ್ತರಗಳು, ಹಾಗೆ 15 ಮಾರ್ಕ್ಸಿನ ಪ್ರಶ್ನೆ ಮತ್ತು ಉತ್ತರಗಳು ನೀಡಿಲ್ಲ. ಇವೇ ಕ್ವಶನ್ಸ್ ಏನೈತಿ ನಿಮಗೆ ಎಕ್ಸಾಮ್ಗೆ 100% ಗ್ಯಾರಂಟಿ ಬರ್ತಾವೆ. ಸೊ ಇದನ್ನು ಫುಲ್ ಪ್ರಿಪೇರ್ ಆಗಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.